ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಈಗಾಗಲೇ ಆಹ್ವಾನಿಸಿದ್ದಾರೆ. ನವೋದಯ ಪ್ರವೇಶ ಪರೀಕ್ಷೆ ಬಗ್ಗೆ ಯಾರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಪೋಷಕರು, ಈ ಕೆಲವರು 5ನೇ ತರಗತಿಯ ಪೋಷಕರು ಮತ್ತು 4ನೇ ತರಗತಿಯ ಪೋಷಕರು ಈ ವಿಡಿಯೋನ ನೋಡ್ತಿದ್ದಾರೆ ಅಂದರೆ ನಿಮಗೊಂದು ಸಂಕ್ಷಿಪ್ತ ಮಾಹಿತಿನ ಕೊಟ್ಬಿಡ್ತೀನಿ. ನವೋದಯ ವಿದ್ಯಾಲಯಗಳಂದರೆ ಇದು ಕೇಂದ್ರ ಸರ್ಕಾರದಿಂದ ನಡೆಯಲ್ಪಡುವಂತಹ ಶಾಲೆಗಳಾಗಿದ್ದು ಜಿಲ್ಲೆಗೆ ಒಂದು ಶಾಲೆ ಇರುತ್ತೆ. ಇಲ್ಲಿ ಮಕ್ಕಳು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಭ್ಯಾಸ ಮಾಡ್ತಾರೆ. ಸಂಪೂರ್ಣ ಶಿಕ್ಷಣ ಸಚಿವಾಲಯದಿಂದ ಇದನ್ನು ಮಾನಿಟರ್ ಮಾಡಲಾಗ್ತದೆ. ಫಂಡಿಂಗು ಸಹ ಅಲ್ಲಿಂದನೇ ಸಿಗ್ತದೆ ಈ ಶಾಲೆಗಳಿಗೆ. ಪ್ರಮುಖ ಯೋಜನೆಗಳು ಏನಿದೆ ಅಂದರೆ ಈ ಶಾಲೆಗಳಲ್ಲಿ ಊಟ, ವಸತಿ ಮತ್ತು ಬೋಧನೆ ಸಂಪೂರ್ಣ ಉಚಿತವಾಗಿರ್ತದೆ. ಸಂಪೂರ್ಣ ಉಚಿತ 6ನೇ ತರಗತಿಯಿಂದ 12ನೇ ತರಗತಿವರೆಗೆ. ಆದರೆ ಯಾರು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ ನವೋದಯ ವಿದ್ಯಾಲಯಗಳಲ್ಲಿ 9ನೇ ತರಗತಿಯಿಂದ 12ನೇ ತರಗತಿವರೆಗೂ ತಿಂಗಳಿಗೆ 600 ರೂಪಾಯಿ ಮಾಸಿಕ ಶುಲ್ಕ ಕೊಡಬೇಕು ಅಂತ ಇದೆ. ಹುಡುಗಿಯರು, SC ST ಮತ್ತು OBC ಅವರು ಮತ್ತು ದಿವ್ಯಾಂಗದವರು ಇವರಿಗೆಲ್ಲರಿಗೂ ಹೊರತುಪಡಿಸಿ ಮತ್ತು OBC ಅವರಿಲ್ಲ, BPL ಕಾರ್ಡ್ ಅವ್ರಿಗೆ ಯಾರಿದ್ದಾರೆ ಇವರಿಗೆ ವಿನಾಯಿತಿ ಕೊಟ್ಟು ಉಳಿದವರು ತಿಂಗಳಿಗೆ 600 ರೂಪಾಯಿ ಮಾಸಿಕ ಶುಲ್ಕ ಕೊಡಬೇಕು. ಈ ರೀತಿಯಾಗಿ ಅವರು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಉಚಿತ ನಿಶ್ಶುಲ್ಕ ಶಿಕ್ಷಣವನ್ನು ಪಡಿತಾರೆ. ಶುಲ್ಕ ಕಟ್ಟಿದರೂ ಸಹ ಇದೇನು ದೊಡ್ಡದಲ್ಲ. ಅಲ್ಲಿ ಸಿಗುವ ಶಿಕ್ಷಣವನ್ನು ನೀವು ಹೋಲಿಕೆ ಮಾಡಿದರೆ, ಈ ವಿದ್ಯಾಲಯಗಳಿಗೆ ಪ್ರವೇಶ ಪಡಿಬೇಕು ಅಂದರೆ ಒಂದು ಪ್ರವೇಶ ಪರೀಕ್ಷೆ ಏರ್ಪಡಿಸ್ತಾರೆ. ಪ್ರತಿ ವರ್ಷ ಒಂದು ಬಾರಿ ನಡೆಯುತ್ತೆ. ಈ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಮಕ್ಕಳು ಪ್ರತಿ ವರ್ಷ ತಯಾರಾಗದೆಯೂ ಸಹ ಕೆಲವರು ಪರೀಕ್ಷೆ ಬರೀತಾರೆ. ಈ ಪರೀಕ್ಷೆ ಬರೆಯೋಕ್ಕೂ ಮುನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2026 ಅಂತ ಹೇಳಿದ್ದಾರೆ. ಈ ವರ್ಷದ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಸ್ವಲ್ಪ ಭಾಳ ಹತ್ತಿರನೇ ಇದೆ, ಸಮಯ ಜಾಸ್ತಿ ಹೆಚ್ಚೇನಿಲ್ಲ. ಮತ್ತು ಅರ್ಜಿ ಪ್ರಕ್ರಿಯೆಯೂ ಸಹ ಮುಂದೆ ಹೇಳ್ತೇನೆ. ಜುಲೈ 31, 2026 ಮೊದಲು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ನಂತರ ಪರೀಕ್ಷಾ ದಿನಾಂಕ ನವೆಂಬರ್ 28, 2026. ಪೋಷಕರೇ, ಭಾಳ ಪ್ರತಿ ವರ್ಷ ನಾವು ನೋಡಿರುವಂತೆ ಈ ದಿನಾಂಕ ಪ್ರತಿ ವರ್ಷ ಒಂದು 15 ದಿನ ಮುಂದೂಡುವ ಸಾಧ್ಯತೆ ಇರ್ತದೆ. ಕಾಯೋದು ಬೇಡ. ಆ ದಿನದೊಳಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಉತ್ತಮ. ನವೆಂಬರ್ 28 ಪರೀಕ್ಷೆ ಆದ ನಂತರ ಮಾರ್ಚ್ 2027 ಫಲಿತಾಂಶ ಕೊಡ್ತಾರೆ. 2ನೇ ವಾರ ಒಳಗಾಗಿ ಅಥವಾ 3ನೇ ವಾರದ ಒಳಗಾಗಿ ಮಾರ್ಚ್ ತಿಂಗಳಲ್ಲಿ ಒಟ್ಟಾರೆ ಫಲಿತಾಂಶ ಬರುತ್ತೆ. ಇಂಥದ್ದೇ ದಿನ ಅಂತ ಹೇಳೋಕ್ಕಾಗೋದಿಲ್ಲ. ವೆಬ್ಸೈಟ್ನ ಈ ತಿಂಗಳಲ್ಲಿ ಚೆಕ್ ಮಾಡ್ತಾ ಇದ್ದರೆ ನಿಮಗೆ ಫಲಿತಾಂಶ ಸಿಗುತ್ತೆ. ಆಗಸ್ಟ್ 31, 2027 ಒಳಗಾಗಿ ಕಂಪ್ಲೀಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್, ಥರ್ಡ್ ರೌಂಡ್ ಅಲಾಟ್ಮೆಂಟ್, ಈ ಎಲ್ಲ ಅಲಾಟ್ಮೆಂಟ್ಗಳನ್ನು ಆಗಸ್ಟ್ 31 ಮುಗಿಸಿಬಿಡ್ತಾರೆ. ಹಿಂದೆಲ್ಲ ಡಿಸೆಂಬರ್ 31 ತನಕ ಹೋಗ್ತಿತ್ತು. ಆದರೆ ಈ ವರ್ಷ ಇದನ್ನು ಬದಲಾವಣೆ ಮಾಡಿಬಿಟ್ಟು ಆಗಸ್ಟ್ 31 ಮುಗಿಸುವ ಮಾರ್ಗಸೂಚಿನ ಹೊರಡಿಸಿದ್ದಾರೆ. ಮುಖ್ಯವಾಗಿ ಪರೀಕ್ಷಾ ಸಮಯ ಹೇಗಿರುತ್ತೆ ಅಂದರೆ, ಪರೀಕ್ಷಾ ದಿನದಂದು ಬೆಳಿಗ್ಗೆ 11:30 ಮಧ್ಯಾಹ್ನ 1:30 2 ಗಂಟೆಯ ಅವಧಿಯ ಪರೀಕ್ಷೆ ಇರ್ತದೆ. ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕಾದದ್ದು ಏನಪ್ಪ ಅಂದರೆ, ಅರ್ಜಿ ಹಾಕುವ ಮುನ್ನ ದಯಮಾಡಿ ತಮ್ಮ ಎಲ್ಲ ವಿಷಯಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಚೆಕ್ ಮಾಡಿ ಹಾಕಿ. ಅರ್ಜಿ ಹಾಕಿದ ನಂತರ ತಿದ್ದುಪಡಿಗೂ ಸಹ ಅವಕಾಶ ಇರುತ್ತೆ. ಆದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಿಂಗ, ಜೆಂಡರ್ ಮತ್ತು ಅರ್ಬನ್ ಅಥವಾ ರೂರಲ್, ಗ್ರಾಮೀಣ ಅಥವಾ ನಗರ ಅದನ್ನು ಸೂಚಿಸಲು, ಮತ್ತು ಕ್ಯಾಟಗರಿ ವರ್ಗ, ಮೀಸಲಾತಿ ವರ್ಗ ಅದನ್ನು ಸರಿಪಡಿಸಲು ಅವಕಾಶ ಇರುತ್ತೆ. ಡಿಸಬಿಲಿಟಿ, ದಿವ್ಯಾಂಗದವರು ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಚೇಂಜ್ ಮಾಡಲಿಕ್ಕೂ ಸಹ ಅವಕಾಶ ಇರುತ್ತೆ. ನೀವು ಪರೀಕ್ಷೆ ಹಾಕುವ ಮುನ್ನ ಇದನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸರ್, ನನ್ನ ಮಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ, ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರೀತೀವಿ ಅನ್ನೋರು ಭಾಳ ಜನ ಇರ್ತಾರೆ. ನಾನು ಕಂಡಂತೆ ಮಕ್ಕಳಿಗೆ ಕನ್ನಡದಲ್ಲಿ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡಿತಾರೆ, ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆಯುವ ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಹೆಚ್ಚಿದೆ. ಇಂಗ್ಲೀಷ್ ಮಾಧ್ಯಮದವರು ಕಡಿಮೆ ತೆಗಿತಾರೆ, ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡಿತಾರೆ. ಸರ್, ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀವಿ, ನಾವು ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದಾ? ಖಂಡಿತ ಬರಿಬೋದು, 100% ಬರಿಬೋದು. ಅದಕ್ಕೂ ಸಹ ಅವಕಾಶ ಇದೆ. ನಾನು ಅದರ ಬಗ್ಗೆ ಈಗ ಹೆಚ್ಚಿನ ಸಮಯ ವಹಿಸುವುದಿಲ್ಲ. ಕನ್ನಡ ಮಾಧ್ಯಮ ಒಂದು ಆಯ್ಕೆ ನಿಮ್ಮ ಹತ್ರ ಇದೆ. ಸೊ ಹಾಗಾಗಿ ಒಮ್ಮೆ ಯೋಚಿಸಿ. ಆಲ್ ರೈಟ್. ನಂತರ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? 5ನೇ ತರಗತಿಯಲ್ಲಿ ಮಗು ಓದುತ್ತಿರಬೇಕು. 3-4ನೇ ತರಗತಿಯನ್ನು ಪೂರ್ಣ ಮಾಡಿ 5ನೇ ತರಗತಿಗೆ ಬಂದಿರಬೇಕು. ಇವಾಗ 3-4 ತರಗತಿಗಳಲ್ಲಿ ರಿಪಿಟೇಷನ್ ಆಗಿರಬಾರ್ದು, ಮತ್ತೊಮ್ಮೆ ಓದಿರಬಾರ್ದು, ಒಂದೇ ಸಾರಿ ಓದಿರಬೇಕು.
ಮತ್ತು ದಿನಾಂಕ, ಜನ್ಮ ದಿನಾಂಕ, ಮಗುವಿನ ಜನ್ಮ ದಿನಾಂಕ 1 ಮೇ 2015, ಮೇ 1, 2015ರಿಂದ ಜುಲೈ 31, 2017 ಒಳಗಡೆಯೇ ಜನಿಸಿರಬೇಕೆಂದು ಇದೆ. ಆಯ್ತಾ? ಮೇ 1, 2015ರಿಂದ ಜುಲೈ 31, 2017 ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಬರಬೇಕು. ಅರ್ಥ ಆಯ್ತಾ? ಸೊ ಇದು ಬಹಳ ಮುಖ್ಯವಾದ ವಿಚಾರವಾಗ್ತದೆ. ಮತ್ತು ರಿಪೀಟರ್ಸಿಗೆ ಅವಕಾಶ ಇಲ್ಲ. ನಾನು ಹಿಂದೆ ಹೇಳಿದಂತೆ 5ನೇ ತರಗತಿಯಲ್ಲಿ ಹೋದ ವರ್ಷ ಬರೆದಿದ್ವಿ ಸರ್, ಮತ್ತು ಈ ವರ್ಷ ಬರಿಬೋದಾ? ಖಂಡಿತ ಅವಕಾಶ ಇಲ್ಲ. ಉಳಿದಂತೆ ಜಿಲ್ಲಾ ಮಿತಿ ಇರ್ತಿತ್ತು ಹಿಂದೆಲ್ಲ. ಜಿಲ್ಲಾ ಮಿತಿ ಅಂದರೆ ಮಗು ಯಾವ ಜಿಲ್ಲೆಯಲ್ಲಿ ಓದುತ್ತಾ ಇದೆಯೋ, ಯಾವ ಜಿಲ್ಲೆಯಲ್ಲಿ ಮಗುವಿನ ಶಾಲೆ ಇದೆಯೋ ಅದೇ ಜಿಲ್ಲೆಯಲ್ಲಿ ಮಗುವಿನ ಮನೆ ಇರಬೇಕು, ಅಥವಾ ಯಾವ ಜಿಲ್ಲೆಯಲ್ಲಿ ಮಗುವಿನ ಮನೆ ಇರ್ತದೆಯೋ ಅದೇ ಜಿಲ್ಲೆಯಲ್ಲಿ ಮಗುವಿನ ಶಾಲೆ ಇರಬೇಕು ಎಂಬ ಟ್ವಿನ್ ರೂಲ್ ಹಿಂದೆ ಅಪ್ಲೈ ಆಗ್ತಿತ್ತು. ಈ ವರ್ಷವೂ ಸಹ ಅಪ್ಲೈ ಆಗುತ್ತೆ. ಆದರೆ ಈ ಒಂದು ನಿಯಮದಲ್ಲಿ ಒಂದು ಸಣ್ಣ ಸಡಿಲಿಕೆಯನ್ನು ತಂದಿದ್ದಾರೆ. ರೂಲ್ಸಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಇದು ಯಾರಿಗೆ ತೃಪ್ತಿ ಕೊಡುತ್ತೆ ಅಂದರೆ ಗಡಿಭಾಗದಲ್ಲಿರುವ ಪೋಷಕರಿಗೆ. ಜಿಲ್ಲೆಯ ಗಡಿಭಾಗದಲ್ಲಿರುವ ಪೋಷಕರಿಗೆ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ಮಗು ಒಂದು ಜಿಲ್ಲೆಯಲ್ಲಿ ಮನೆ ಒಂದು ಜಿಲ್ಲೆಯಲ್ಲಿದ್ದರೆ ಗಡಿ ಭಾಗ ದಾಟಿ ಇನ್ನೊಂದು ಜಿಲ್ಲೆಯಲ್ಲಿ ಶಾಲೆ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಅವರು ನಿಯಮದ ಪ್ರಕಾರ ಆಟೋಮೆಟಿಕ್ಲಿ ಅನರ್ಹರಾಗ್ತಿದ್ರು, ಇನ್ಎಲಿಜಿಬಲ್ ಆಗ್ತಿದ್ರು ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಬರೆಯಲು. ಆದರೆ ಈ ಒಂದು ಸಡಿಲಿಕೆ ತಂದಿರೋದ್ರಿಂದಾಗಿ ಅವರಿಗೆ ಬಹಳ ಇದು ರಿಲೀಫ್ ಸಿಗ್ತದೆ ಅಂತ ನನ್ನದೊಂದು ನಂಬಿಕೆ. ಖಂಡಿತ ಸಿಗ್ತದೆ. ಇದು ಹೇಗಿದೆ ಅಂತ ಹೇಳಿ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಸಪೋಸ್ ಪೋಷಕರ ಮನೆ, ವಿದ್ಯಾರ್ಥಿಯ ಮನೆ ಒಂದು ಜಿಲ್ಲೆಯಲ್ಲಿದೆ, ಶಾಲೆ ಏನಾಗಿದೆ ಇನ್ನೊಂದು ಜಿಲ್ಲೆಯಲ್ಲಿದೆ. ಗಡಿ ಭಾಗದಲ್ಲಿರೋದ್ರಿಂದ ಇದು ಸರ್ವೇ ಸಾಮಾನ್ಯ, ಈ ಥರ ಆಗೋದು ಸರ್ವೇ ಸಾಮಾನ್ಯ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮಗು ಒಂದೇ ಜಿಲ್ಲೆಯಲ್ಲಿ ಮನೆ, ಒಂದೇ ಜಿಲ್ಲೆಯಲ್ಲಿ ಶಾಲೆ ಇರದ ಕಾರಣಕ್ಕೆ ಇನ್ಎಲಿಜಿಬಲ್ ಆಗ್ತಿದ್ರು. ಆದರೆ ಈ ವರ್ಷ ಎಲಿಜಿಬಲ್ ಆಗ್ತಾರೆ. ಹೇಗಪ್ಪ ಅಂದರೆ, ರೇಡಿಯಲ್ ಡಿಸ್ಟೆನ್ಸ್, ಮನೆಯಿಂದ ಶಾಲೆಗೆ ನೇರವಾಗಿ ಒಂದು ರೇಖೆಯನ್ನು ಎಳೆದಲ್ಲಿ, ನೆನಪಿಡಿ, ನೇರವಾಗಿ ಒಂದು ರೇಖೆಯನ್ನು ಎಳೆದಲ್ಲಿ ಅದು 10 ಕಿಲೋಮೀಟರ್, ಗರಿಷ್ಠ 10 ಕಿಲೋಮೀಟರ್ ಒಳಗೆ ಇರಬೇಕು. ಅಂದರೆ ಸರ್, ನಾವು ಈ ಥರ ನಮ್ಮ ರೋಡ್ ಇರುತ್ತೆ, ಹಾಗಿದ್ದರೆ ಇದು ಬಹುಶಃ 10ಕ್ಕಿಂತ ಹೆಚ್ಚಾಗ್ಬೋದು, ಈ ರೀತಿ ಹೋಗೋದಂತಹ ದಾರಿ 10ಕ್ಕಿಂತ ಹೆಚ್ಚಾಗ್ಬೋದು. ಆದರೆ ರೇಡಿಯಲ್ ಡಿಸ್ಟೆನ್ಸ್ ಒಂದು ವೇಳೆ 10 ಕಿಲೋಮೀಟರ್ ಒಳಗೆ ಇದ್ದಲ್ಲಿ ಆಗ ಅಂತಹ ಮಕ್ಕಳು ಏನು ಮಾಡ್ಬೋದು, ಯಾವ ಜಿಲ್ಲೆಯಲ್ಲಿ ಮನೆ ಇರ್ತದೆಯೋ ಆ ಜಿಲ್ಲೆಗೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಉದಾಹರಣೆಗೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ. ದಾವಣಗೆರೆ ಜಿಲ್ಲೆಯಲ್ಲಿ ಮನೆ ಇದೆ ಗಡಿಭಾಗದಲ್ಲಿ, ಗಡಿ ಆಚೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಾಲೆ ಇದೆ. ಇಂತಹ ಮಕ್ಕಳು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೋದು, ಮನೆ ಯಾವ ಜಿಲ್ಲೆಯಲ್ಲಿ ಇರುತ್ತೋ ಆ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅದು ಯಾವಾಗ? ರೇಡಿಯಲ್ ಡಿಸ್ಟೆನ್ಸ್ 10 ಕಿಲೋಮೀಟರ್ ಒಳಗಡೆ ಇದ್ದಾಗ. ಶಾಲೆ ಮನೆಯಿಂದ ರೇಡಿಯಲ್ ಡಿಸ್ಟೆನ್ಸ್ 10 ಕಿಲೋಮೀಟರ್ ಒಳಗಡೆ ಇದ್ದಾಗ ಇಂತಹ ಮಕ್ಕಳು ಒಂದು ವೇಳೆ ಸೆಲೆಕ್ಟ್ ಆದರೆ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಜಿಲ್ಲಾಡಳಿತ ಮಂಡಳಿ ಅವರು ಇದರ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಅವರಿಗೆ ಅಡ್ಮಿಷನ್ ಕೊಡ್ತಾರೆ. ಇದನ್ನು ಈ ರೀತಿ ಮಾರ್ಗಸೂಚಿನ ತೋರಿಸಿದ್ದಾರೆ. ಮತ್ತು ಇಂಥ ಮಕ್ಕಳಿಗೆ ಯಾವ ರೀತಿ ಗ್ರಾಮೀಣ ಕೋಟಾ ನಿರ್ಧಾರ ಆಗುತ್ತೆ? ಗ್ರಾಮೀಣ ಕೋಟಾ ಶಾಲೆ ಇರುವ ಸ್ಥಳದಿಂದಲೇ ನಿರ್ಧರಿಸಲಾಗ್ತದೆ. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಶಾಲೆ ಇರ್ತದೆ, ಅದು ಆ ಗ್ರಾಮೀಣದಲ್ಲಿತ್ತಂದ್ರೆ ಗ್ರಾಮೀಣ ಕೋಟ ಅನ್ವಯ ಆಗ್ತದೆ. ಗ್ರಾಮೀಣ ಕೋಟದ ಬಗ್ಗೆ ಮುಂದೆ ಹೇಳ್ತೇನೆ. ಇದರ ಮಾರ್ಗಸೂಚಿ ಮಾರ್ಚ್ 11ಕ್ಕೆ ಬಂದಿತ್ತು. ಇದು ಈಗ ಜಾರಿಯಾಗಿದ್ದು ನಮಗೆಲ್ಲರಿಗೂ ಬಹಳ ಖುಷಿ ಕೊಡುವಂತಹ ವಿಷಯವಾಗಿದೆ. ವೆರಿ ವೆಲ್. ಸೀಟ್ ಮೀಸಲಾತಿ ಇದರಲ್ಲಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ನವೋದಯ ಪ್ರವೇಶ ಪರೀಕ್ಷೆ ಗ್ರಾಮೀಣದಲ್ಲಿರುವ ಪ್ರತಿಭೆಗಾಗಿ ಮಾಡಿರ್ತಕ್ಕಂತಹ ಪರೀಕ್ಷೆ. ಈ ವಿದ್ಯಾಲಯಗಳೆಲ್ಲ ಇರುವುದು ಗ್ರಾಮೀಣ ಪ್ರತಿಭೆಗೆ ಸೂಕ್ತ ವ್ಯವಸ್ಥೆಯನ್ನು ಕೊಡುವುದಕ್ಕಾಗಿ ಮಾಡಿದ್ದಾರೆ. ಸುಮಾರು 75%, ಕನಿಷ್ಠ, ಇದು ಸುಮಾರಲ್ಲ, ಕನಿಷ್ಠ 75% ಮಕ್ಕಳು ಗ್ರಾಮೀಣ ಪ್ರದೇಶದಿಂದಲೇ ಕಡ್ಡಾಯವಾಗಿ ಬರ್ತಾರೆ. ಒಟ್ಟಾರೆ ಒಂದು ನವೋದಯ ವಿದ್ಯಾಲಯದಲ್ಲಿ 80 ಮಕ್ಕಳು ಆಯ್ಕೆ ಆಗ್ಬೋದು. ಈ 80 ಮಕ್ಕಳಲ್ಲಿ 75% ಅಂದರೆ 60 ಸೀಟ್ಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿಯೇ ಮೀಸಲಿಟ್ಟಿರುತ್ತಾರೆ. ಓಕೆ, ಸೊ ಇದರಲ್ಲಿ ಮತ್ತೆ ಉಳಿದ 20 ಸೀಟುಗಳು ಯಾರಿಗೆ ಸರ್? ಉಳಿದ 20 ಸೀಟ್ಗಳು ಅದು ನಗರ ಅಭ್ಯರ್ಥಿಗಳಿಗೆ? ಖಂಡಿತ ಅಲ್ಲ. ಅವನ್ನ ಓಪನ್ ಸೀಟ್ ಅಂತ ಕರೀತಾರೆ ಪೋಷಕರೇ. ಓಪನ್ ಸೀಟ್ ಅಂದರೆ ಆ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯಾಗಲಿ ನಗರ ಪ್ರದೇಶದ ವಿದ್ಯಾರ್ಥಿಯಾಗಲಿ ಅವರಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡಿತಾರೆ ಅವರಿಗೆ ಆ ಸೀಟ್ಗಳನ್ನು ಕೊಡಲಾಗ್ತದೆ. ಓಕೆ, ಸೊ ಈ ಓಪನ್ ಸೀಟ್ಗಳು ಸಹ 20 ಇರ್ತದೆ. ಹೆಚ್ಚಾಗಿ ಗ್ರಾಮೀಣ ಮಕ್ಕಳಿಗೆ ಇದು ಅನುಕೂಲಕರ. ಮತ್ತು ಲಿಂಗ ಸಮತೋಲನ ಸಹ ಇದೆ. 33%, ಈ 80 ಸೀಟಲ್ಲಿ 33% ಅಂದರೆ ಸುಮಾರು 26 ಬರ್ತದೆ. 26 ಮಕ್ಕಳಿಗೆ ಈ
ಇಲ್ಲಿರುವ ಸೀಟ್ಗಳು ಹೆಣ್ಣು ಮಕ್ಕಳಿಗಾಗಿ ಮೀಸಲಿಟ್ಟಿರ್ತಾರೆ. ಹಾಗಿದ್ಮೇಲೆ ಇನ್ನು ಉಳಿದಂಥ ಸೀಟ್ಗಳೆಲ್ಲ ಗಂಡು ಮಕ್ಕಳಿಗೆ ಖಂಡಿತ ಇಲ್ಲ. ಅಲ್ಲೂ ಸಹ ಹೆಣ್ಣು ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದ್ರೆ ಗಂಡು ಮಕ್ಕಳಿಗಿಂತ ಹೆಚ್ಚು ಸೀಟ್ಗಳನ್ನು ಅವರು ಪಡೆಯುವ ಅವಕಾಶ ಅವರಿಗಿರ್ತದೆ. ಮತ್ತು ಕೋಟಾಗಳನ್ನು ನೋಡಿದ್ರೆ SC 15%, ST 7%, ಇದು ನ್ಯಾಷನಲ್ ಆ್ಯಾವ್ರೇಜ್ ಅಂತೂ ಇರುತ್ತೆ. ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ SC ಮತ್ತು ST ಕೋಟಗಳು 50% ತನಕ ಹೋಗುವ ಸಾಧ್ಯತೆ ಇರ್ತದೆ. ಆಮೇಲೆ OBC ಅವರಿಗೆ 27%, ದಿವ್ಯಾಂಗದವರಿಗೆ 3%, ಅಂದರೆ 3% ಸರಿಸುಮಾರು 1 ರಿಂದ 2 ಸೀಟ್ ಇರ್ತದೆ ಪ್ರತಿ ವರ್ಷ. ಈ ವರ್ಗಗಳಿಗೆ ಈ ರೀತಿ ಮೀಸಲಾತಿನ ಕೊಟ್ಟಿದ್ದಾರೆ. ಟ್ರಾನ್ಸ್ಜೆಂಡರ್ ಏನಾದರೂ ಯಾರಾದರೂ ಆ ಥರ ಇತರ ಲಿಂಗಿಯ ಮಕ್ಕಳು ಏನಾದರೂ ಈ ಎಕ್ಸಾಮ್ನ ಬರೆದ್ರೆ ಅವರನ್ನು ಗಂಡು ಮಕ್ಕಳೆಂದು ಪರಿಗಣಿಸಿ ಅವರಿಗೆ ಇಲ್ಲಿ ಅಡ್ಮಿಷನ್ ಸಿಗ್ತದೆ. ಅವರಿಗೆ ಯಾವುದೇ ರೀತಿ ಮೀಸಲಾತಿಗಳಿಲ್ಲ. ನವೋದಯ ವಿದ್ಯಾಲಯಗಳಲ್ಲಿ ಒಂದು ವಿಶೇಷವಾದಂತಹ ಯೋಜನೆ ಅಂದರೆ, ಅರ್ಜಿ ಹಾಕುವ ಮುನ್ನ ನೀವು ಇದನ್ನು ಅರ್ಥೈಸಿಕೊಳ್ಳೋದು ಉತ್ತಮ. ವಲಸೆ ಯೋಜನೆ ಅಂತ ಇರ್ತದೆ. ಮೈಗ್ರೇಷನ್ ಸ್ಕೀಮ್ ಅಂತ ಇದೆ. ಇದರಲ್ಲಿ ಮಗು 9ನೇ ತರಗತಿಗೆ ಬಂದಾಗ ಹೊರ ರಾಜ್ಯದ ಇನ್ನೊಂದು ನವೋದಯ ವಿದ್ಯಾಲಯಕ್ಕೆ ಹೋಗಿಬಿಟ್ಟು 1 ವರ್ಷ ವ್ಯಾಸಂಗ ಮಾಡಿ ಮತ್ತೆ ಪುನಃ ಮರಳಿ ಮೂಲ ನವೋದಯ ವಿದ್ಯಾಲಯಕ್ಕೆ ಬರುವ ಒಂದು ಯೋಜನೆ ಇರ್ತದೆ. ಇಲ್ಲಿಂದ ಮಕ್ಕಳು ಅಲ್ಲಿಗೆ ಹೋಗ್ತಾರೆ, ಆ ವಿದ್ಯಾಲಯದಿಂದ ಸ್ವಲ್ಪ ಮಕ್ಕಳು ನಮ್ಮಲ್ಲಿ ಬಂದು ಆ ಮೂಲ ನವೋದಯ ವಿದ್ಯಾಲಯಕ್ಕೆ ಬಂದು ಓದ್ತಾರೆ. ಸೊ ಈ ರೀತಿ ಒಂದು ಯೋಜನೆ ಇರುತ್ತೆ. 1 ವರ್ಷ ಈ ರೀತಿ ಹೊರ ರಾಜ್ಯಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಅದು ಲಾಟ್ರಿ ಸಿಸ್ಟಮಲ್ಲಿ ಮಾಡ್ತಾರೆ, ವಾಲಂಟಿಯರಾಗೂ ಹೋಗ್ಬೋದು. 9ನೇ ತರಗತಿಯಲ್ಲಿ ಇದು ಬರ್ತದೆ. ಇದಕ್ಕೆ ಒಪ್ಪಿಯೇ ನೀವು ಅರ್ಜಿ ಹಾಕಿರ್ತೀರಿ, ಅಡ್ಮಿಷನ್ ತೊಗೊಂಡಿರ್ತೀರಿ. ಒಂದು ವೇಳೆ ಇಲ್ಲಿ ಹೋಗಲ್ಲ ಸರ್ ಸೆಲೆಕ್ಟ್ ಆದಮೇಲೆ ಅಂದರೆ ನಿಮಗೆ ಶಾಲೆಯಿಂದ ಹೊರಗೆ ಕಳಿಸ್ಲಾಗ್ತದೆ TC ಕೊಟ್ಟು. ಆಗ ನೀವು ಹೊರಗೆ ಬರಬೇಕಾಗುತ್ತೆ. ಗ್ರಾಮೀಣ ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲಗಳು, ಲೋಪಗಳು ಪ್ರತಿ ವರ್ಷ ಪೋಷಕರು ಮಾಡ್ಕೊಳ್ತಿರ್ತಾರೆ. ಅಡ್ಮಿಷನ್ ಸಮಯದಲ್ಲಿ ಇದು ಗೊಂದಲ ಆಗ್ತದೆ. ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿ. 75% ಅಂದರೆ ಸುಮಾರು 60 ಸೀಟ್ ಇರ್ತದೆ 80 ಸೀಟ್ಗಳಲ್ಲಿ. ಗ್ರಾಮೀಣ ಮೀಸಲಾತಿ ಯಾರಿಗೆ ಸಿಗುತ್ತಂದರೆ 3ನೇ ತರಗತಿ, 4ನೇ ತರಗತಿ ಮತ್ತು ಇವಾಗ ಓದುತ್ತಿರುವ 5ನೇ ತರಗತಿ, ಈ 3 ವರ್ಷಗಳು ಶಾಲೆ ಗ್ರಾಮೀಣ ಪ್ರದೇಶದಲ್ಲಿಯೇ ಇರಬೇಕು. ಈ 3 ವರ್ಷವೂ ಓದುತ್ತಿರುವಂತಹ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿಯೇ ಇರಬೇಕು. ಒಂದೇ ಒಂದು ದಿನವೂ ಸಹ ನಿಮ್ಮ ಮಗುವಿನ TC ನಗರ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಹೋದರೂ ಸಹ ನೀವು ಆಟೋಮೆಟಿಕಲಿ ಅನರ್ಹರಾಗ್ತೀರಿ. ನಿಮಗೆ ಎಲಿಜಿಬಿಲಿಟಿ ಬರೋದಿಲ್ಲ. ರೂಲ್ಸ್ ಪ್ರಕಾರ ಒಂದೇ ಒಂದು ದಿನವೂ ಸಹ ನಿಮ್ಮ ಮಗುವಿನ ವ್ಯಾಸಂಗ ನಗರ ಪ್ರದೇಶದಲ್ಲಿದ್ದ ಶಾಲೆಯಲ್ಲಿ ಆಗಿಬಿಟ್ರೆ ಆ ಮಗುವಿಗೆ ಅಡ್ಮಿಷನ್ ತೊಗೊಳ್ಳೋದು ಎಲಿಜಿಬಿಲಿಟಿ ಇರೋದಿಲ್ಲ. ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿಬೋದು, ಬಟ್ ಅಡ್ಮಿಷನ್ ಟೈಮಲ್ಲಿ ಅದು ರಿಜೆಕ್ಟ್ ಆಗಿಬಿಡುತ್ತೆ. ಇದು ಒಂದು ಮುಖ್ಯ ವಿಚಾರ. ಓಕೆ. ಮತ್ತು ಕಂಟಿನ್ಯೂಸ್ ರೂರಲ್ ಸ್ಕೂಲಿಂಗ್ ಆಗಿರಬೇಕಂತ ಇದೆ. ಮತ್ತು ಇಲ್ಲೊಂದು ಪ್ರಶ್ನೆ ಕಾಡುತ್ತೆ ಪೋಷಕರಿಗೆ. ಏನು ಪ್ರಶ್ನೆ ಅಂದರೆ, ಸರ್ ನಾನು 3ನೇ ತರಗತಿ ಒಂದು ಜಿಲ್ಲೆಯಲ್ಲಿ ಓದಿದ್ದೀನಿ, 4ನೇ ತರಗತಿಯಲ್ಲಿ ಇನ್ನೊಂದು ಜಿಲ್ಲೆಯಲ್ಲಿ ಓದಿಸಿದ್ದೀನಿ, ಗ್ರಾಮೀಣ ಇದೆ ಸರ್. 5ನೇ ತರಗತಿ ಮಗುವಿನ ಮನೆ ಯಾವ ಜಿಲ್ಲೆಯಲ್ಲಿ ಇದೆಯೋ ಅದೇ ಜಿಲ್ಲೆಯಲ್ಲಿ ಓದಿಸಿದ್ದೇನೆ, ನಾನು ಅರ್ಹನಾಗ್ತೇನೆ ಎಕ್ಸಾಮ್ ಬರೀಲು? ಖಂಡಿತ ಆಗ್ತೀರಿ. ನಿಯಮ ಇರೋದು 3ನೇ ತರಗತಿ 4ನೇ ತರಗತಿ ಎಲ್ಲೆಲ್ಲೂ ಒಂದೇ ಜಿಲ್ಲೆಯಲ್ಲಿ ಓದಬೇಕಂತಲ್ಲ. 5ನೇ ತರಗತಿ ಯಾವ ಜಿಲ್ಲೆಯಲ್ಲಿ ಓದ್ತಾ ಇರ್ತಾರೋ ಮಕ್ಕಳು ಅದೇ ಜಿಲ್ಲೆಯಲ್ಲಿ ಮಗುವಿನ ಮನೆ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. 3ನೇ ತರಗತಿ 4ನೇ ತರಗತಿನೂ ಅದೇ ಜಿಲ್ಲೆಯಲ್ಲಿ ಇರಬೇಕೆಂಬ ಕಡ್ಡಾಯ ನಿಯಮ ಇಲ್ಲ. ಇದೊಂದು ಕ್ಲಾರಿಟಿ ಎಲ್ಲರಿಗಿದ್ರೆ ಒಳ್ಳೆಯದು. ಮತ್ತು 3, 4, 5 ಕಂಟಿನ್ಯೂಸ್ ಆಗಿ ಪಾಸಾಗಿರಬೇಕು, ರಿಪಿಟೇಷನ್ಸ್ ಇರಬಾರ್ದು. ಅದನ್ನು ಮುಂಚೆ ಹೇಳಿದ್ದೇನೆ. ಓಕೆ. ನಂತರ NIOS ಕ್ಯಾಂಡಿಡೇಟ್ಸಿಗೆ ಗ್ರಾಮೀಣ ಮೀಸಲಾತಿ ಈ ರೀತಿ ಅನ್ವಯ ಆಗೋದಿಲ್ಲ. ಶಾಲೆ ಯಾವ ಊರಲ್ಲಿದೆ, ಗ್ರಾಮೀಣದಲ್ಲಿದೆಯೋ ನಗರದಲ್ಲಿದೆಯೋ, ಅದು NIOS ಬೋರ್ಡಲ್ಲಿ ಓದುತ್ತಿರುವ ಮಕ್ಕಳಿಗೆ ಅನ್ವಯ ಆಗೋದಿಲ್ಲ. ಇಂತಹ ಬೋರ್ಡಲ್ಲಿ ಓದುತ್ತಿರುವ ಮಕ್ಕಳಿಗೆ ಮನೆ ಗ್ರಾಮೀಣದಲ್ಲಿದ್ದರೆ ಸಾಕು. ಮನೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಅವರಿಗೆ ಗ್ರಾಮೀಣ ಮೀಸಲಾತಿ ಸಿಗುತ್ತೆ. ಅವರಿಗೆ ಸರ್ಟಿಫಿಕೇಟ್ಸ್ ಬೇರೆ ರೀತಿ ಇರ್ತದೆ, ಅದನ್ನು ಅವರು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಓಕೆ. ಈಗ ಈ ನಮ್ಮ ದಿವ್ಯಾಂಗದಲ್ಲಿ ಅಥವಾ ಅಂಗವಿಕಲತೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಅವರ ಪೋಷಕರು ಯಾರಿದ್ದಾರೆ, ಅವರೇನು ಮಾಡಬೇಕು ಅಂದರೆ ಗಮನಿಸಬೇಕಂತ ಮುಖ್ಯ ವಿಚಾರ, ಕುರುಡುತನ ಅಥವಾ ವಿಜುವಲ್ ಇಂಪೇರ್ಮೆಂಟ್ ಇತ್ತಂದರೆ ಅಲ್ಲಿ 6/60 ಅಥವಾ 20/200ಗಿಂತ ಕಡಿಮೆ ವಿಷನ್ ಇರುವ ಒಂದು ಸರ್ಟಿಫಿಕೇಷನ್ ಇರಬೇಕು ನಿಮ್ಮ ಹತ್ರ. ಹಿಯರಿಂಗ್ ಇಂಪೇರ್ಮೆಂಟ್ ಇತ್ತಂದರೆ, ಕಿವಿ ಕೇಳಿಸೋದು ಸಮಸ್ಯೆ ಇತ್ತಂದರೆ 60 ಡೆಸಿಬಲ್ಗಿಂತ ಹೆಚ್ಚು ಕೇಳುವ ಕ್ಷಮತೆ ಇರಬಾರ್ದು, ಆ ಥರ ಸರ್ಟಿಫಿಕೇಷನ್ ಇರಬೇಕು. ಮತ್ತು ಲೋಕೋಮೋಟರ್ ಡಿಸಬಿಲಿಟಿ, ಚಲನವಲನದಲ್ಲಿ ಸಮಸ್ಯೆ ಇತ್ತಂದರೆ ಕೀಲು, ಮೂಳೆ ಮತ್ತು ಸ್ನಾಯು ಇದು ಮತ್ತು ಮೆದುಳಿಂದ ಆದಂತಹ ಸಮಸ್ಯೆ ಇದೆಲ್ಲವೂ ಸಹ ನಿಮ್ಮ ಹತ್ರ ಇವರು ಸಹ ಎಲಿಜಿಬಲ್ ಆಗ್ತಾರೆ. ಅದರ್ ಕಂಡೀಷನ್ಸಲ್ಲಿ ಕುಬ್ಜತನ ಮತ್ತು ಆ್ಯಸಿಡ್ ಅಟ್ಯಾಕಿಗೆ ಒಳಪಟ್ಟ ವಿಕ್ಟಿಮ್ಗಳು,
ಆ್ಯಸಿಡ್ ಅಟ್ಯಾಕಿಂದ ಪೀಡಿತರಾದಂತಹ ಮಕ್ಕಳು ಸಹ ಇಲ್ಲಿ ದಿವ್ಯಾಂಗ ಒಂದು ಕೋಟವನ್ನು ಬಯಸಬಹುದು. ದಿವ್ಯಾಂಗದಲ್ಲಿ ಬಂದಂತಹ ಮಕ್ಕಳಿಗೆ ಒಂದು ವಿಶೇಷ ಅವಕಾಶ ಇದೆ. ಭಾಳಷ್ಟು ಪೋಷಕರಿಗೆ ಇದು ಗೊತ್ತಿರಲ್ಲ. ಪರೀಕ್ಷಾ ದಿನ ಇಂತಹ ಮಕ್ಕಳಿಗೆ 40 ನಿಮಿಷ ಹೆಚ್ಚು ಸಮಯ ಸಿಗ್ತದೆ ಎಕ್ಸಾಮ್ ಬರೆಯಲು. 40 ನಿಮಿಷ ಹೆಚ್ಚಿನ ಸಮಯ ಇರ್ತದೆ. ಉಳಿದ ಮಕ್ಕಳಿಗೆ ಎರಡು ಗಂಟೆ ಇರುತ್ತೆ. ದಿವ್ಯಾಂಗ ಮಕ್ಕಳಿಗೆ 2 ಗಂಟೆ 40 ನಿಮಿಷ ಅವಕಾಶ ಇರುತ್ತೆ. ಇದನ್ನು ಭಾಳಷ್ಟು ಜನ ಪೋಷಕರು ಬಳಸ್ಕೊಳ್ಳೋದಿಲ್ಲ. ಎಕ್ಸಾಮ್ ಸೆಂಟ್ರಲ್ಲಿರುವ ಟೀಚರ್ಸು ಸಹ ಅವಸರದಲ್ಲಿ ಮುಗಿಸ್ಬಿಡ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳು ದಿವ್ಯಾಂಗ ಕೋಟದಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ಒಂದು ಸೌಲಭ್ಯವನ್ನು ತಪ್ಪದೇ ಬಳಸಿಕೊಳ್ಳಿ. ಓಕೆ, ಆಮೇಲೆ ಒಂದು ಈ ಯುನೀಕ್ ಡಿಸೆಬಿಲಿಟಿ ID ಕಾರ್ಡ್ ಇದನ್ನು ತರಬೇಕಾಗ್ತದೆ. ಮತ್ತು ಫಾರ್ಮಲ್ ಮೆಡಿಕಲ್ ಸರ್ಟಿಫಿಕೇಟ್ ಚೀಫ್ ಮೆಡಿಕಲ್ ಆಫೀಸರಿಂದ ನೀವು ಪಡೆದಿರಬೇಕು. ಇದೆರಡು ವಿಷಯ ಭಾಳ ಮುಖ್ಯ. ಈ ಕಂಪ್ಲೀಟ್ PDF ನೀವು ಸ್ಕ್ರೀನ್ಶಾಟ್ ತೊಗೊತಿದ್ರೆ ಏನು ಚಿಂತೆ ಮಾಡಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೇನೆ. ಅದರ ಮೂಲಕ ನೀವು ಈ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಒಂದು ವೇಳೆ ಸಮಾನ ಅಂಕಗಳೇನಾದರೂ ಬಂದುಬಿಟ್ರೆ, ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ, ಅವರಿಬ್ಬರು ವಿದ್ಯಾರ್ಥಿಗಳ ಅಂಕಗಳು ಸಮಾನವಾಗಿ ಬಂದುಬಿಟ್ರೆ ಅದರಲ್ಲಿ ಯಾರನ್ನು ಪರಿಗಣಿಸ್ತಾರೆ? ಇದು ಭಾಳ ಗೊಂದಲಮಯವಾದಂಥ ವಿಷಯ. ಇದರಲ್ಲಿ 2 ಹಂತಗಳಲ್ಲಿ ಅವರನ್ನು ಸೆಲೆಕ್ಷನ್ ಮಾಡ್ತಾರೆ. ಮೊದಲ ಹಂತ ಶೈಕ್ಷಣಿಕ ಹಂತ, ಎರಡನೇ ಹಂತ ಸಾಮಾಜಿಕ ಮತ್ತು ಲಿಂಗ ಆದ್ಯತೆ. ಶೈಕ್ಷಣಿಕ ಹಂತದಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು EVS ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಅಭ್ಯರ್ಥಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಒಂದು ವೇಳೆ ಇದು ಸಂಭವ ಆಗಿಬಿಟ್ರೆ ನಂತರ ಗಣಿತದಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಅವರಿಗೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಒಂದು ವೇಳೆ ಎರಡರಲ್ಲೂ ಒಂದೇ ಅಂಕಗಳು ಬಂದುಬಿಟ್ರೆ, ಈ ಥರ ಆಗೋದು ಭಾಳ ವಿರಳ. ಈ ಥರ ಒಂದು ವೇಳೆ ಆಗಿಬಿಡ್ತಂದರೆ ಕಡಿಮೆ ವಯಸ್ಸಿನ ಅಭ್ಯರ್ಥಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಅದೂ ಸಹ ಸಮಾನ ಆಗಿಬಿಟ್ರೆ ಮತ್ತೆ ಕ್ಯಾಟಗರಿ ನೋಡಬೇಕಾಗತ್ತೆ. SC ಮತ್ತು ST ಮಕ್ಕಳ ನಡುವೆ ST ಮಗುವಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ. OBC ಮತ್ತು SC ಮಕ್ಕಳ ನಡುವೆ OBC ಮಕ್ಕಳಿಗೆ ಹೆಚ್ಚಿನ ಆದ್ಯತೆ. OBC ಮತ್ತು ಜನರಲ್ ಮೆರಿಟ್ ಮೇಲೆ ಬಂದರೆ ಜನರಲ್ ಮೆರಿಟ್ನವರಿಗೆ OBC ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ. ಮತ್ತು ಹುಡುಗಿಗೆ ಪೈಪೋಟಿ ಬಂದರೆ ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆ ಇರುತ್ತದೆ. ಓಕೆ, ಭಾಳ ಸಂತೋಷದ ವಿಷಯ. ಈಗ ನೋಂದಣಿ ಮಾಡಿಕೊಳ್ಳೋದು ಏನೇನು ವಿಧಾನ ಇದೆ, ಇದನ್ನು ಬಹಳ ಇದು ಅರ್ಜಿ ಪ್ರಕ್ರಿಯೆ ಬಹಳ ಸರಳ ಮಾಡಿದ್ದಾರೆ. ಹಿಂದೆಲ್ಲ ಏನು ಮಾಡಬೇಕಿತ್ತು, ಒಂದು ಅರ್ಜಿನ ಪ್ರಿಂಟ್ ತೊಗೊಂಡು ಅದನ್ನು ತುಂಬಿಬಿಟ್ಟು ಫೋಟೋ ಅಂಟಿಸಿ ಹೆಡ್ ಮಾಸ್ಟರ್ ಹತ್ರ 3 ಶಾಲೆಯ ಮುಖ್ಯ ಶಿಕ್ಷಕರ ಹತ್ರ, ಒಂದು ವೇಳೆ 3 ಶಾಲೆಯಲ್ಲಿ ಓದಿದ್ದಿದ್ರೆ 3rd, 4th, 5th ಅಲ್ಲಿ ಹೋಗಿ ಸೈನ್ ಮಾಡಿಸ್ಕೊಂಡೆಲ್ಲ ಬರಬೇಕಿತ್ತು. ಈಗೆಲ್ಲ ಭಾಳ ಸರಳ ಮಾಡಿದ್ದಾರೆ. ಆ ಥರ ಅರ್ಜಿ ಪ್ರಕ್ರಿಯೆಯನ್ನು ಕಂಪ್ಲೀಟ್ಲಿ ಬೈಪಾಸ್ ಮಾಡಿಬಿಟ್ಟು ಕಂಪ್ಲೀಟ್ ಆನ್ಲೈನ್ ಪ್ರೊಸೀಜರ್ ಇದೆ. ಅರ್ಜಿ ಶುಲ್ಕ ನಿಶ್ಶುಲ್ಕವಾಗಿರುತ್ತೆ. ಎಲ್ಲೂ ಯಾವುದೇ ರೀತಿ ಶುಲ್ಕ ಕೊಡುವ ಅವಶ್ಯಕತೆ ಇರಲ್ಲ. ಒಂದು ವೇಳೆ ಸೈಬರ್ ಸೆಂಟ್ರಲ್ಲಿ ಹೋಗಿ ಮಾಡ್ತಿದ್ದೀರ ಅಂದರೆ ಸೈಬರ್ ಚಾರ್ಜಸ್ ಏನಿರುತ್ತೆ ಅವ್ರ ಸೆಂಟ್ರದ್ದು ಅದನ್ನು ಕೊಡಬೇಕಾಗುತ್ತೆ ಅಷ್ಟೇ. ಅಗತ್ಯವಾದ ದಾಖಲೆಗಳೇನಪ್ಪ ಅಂದರೆ ಮಗುವಿನ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಪೋಷಕರ ಸಹಿ, ಮಗುವಿನ ಸಹಿ, ಆಧಾರ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ನಿವಾಸಿ ದೃಢೀಕರಣ ಪತ್ರ, ರೆಸಿಡೆನ್ಷಿಯಲ್ ಪ್ರೂಫ್. ಅದು ಕುಬ್ಜವಾಗಿ ಬೇರೆ ರೀತಿ ತಿರುಚಿದಂತೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಬೇಕು. ಒಂದು ವೇಳೆ ಸರ್ ನಮಗೆ ಸೈಬರ್ ಸೆಂಟ್ರ್ ಯಾರೂ ಇಲ್ಲ, ನಮಗೆ ಹತ್ತಿರದಲ್ಲಿ ಯಾರೂ ನಮಗೆ ಸಹಾಯಕ್ಕೆ ಬರ್ತಿಲ್ಲ, ಅರ್ಜಿ ಹಾಕೋದು ಕಷ್ಟ ಆಗ್ತಾಯಿದೆ ಅಂದರೆ ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ನಿಮ್ಮ ಮನೆಗೆ ಹತ್ತಿರದ ನಿಮ್ಮ ಜಿಲ್ಲೆಯ ನವೋದಯ ಶಾಲೆಗೆ ನೇರವಾಗಿ ಅವರಿಗೆ ಭೇಟಿ ಕೊಟ್ಟು ಅಲ್ಲೂ ಸಹ ನೀವು ಅರ್ಜಿನ ನಿಶ್ಶುಲ್ಕವಾಗಿ ಸಲ್ಲಿಸ್ಬೋದು. ಅವರು ಸಹ ನಿಮಗೆ ಸಹಾಯ ಮಾಡ್ತಾರೆ. ನಿಯಮದ ಪ್ರಕಾರ ಅವರು ನಿಮಗೆ ನಿಶ್ಶುಲ್ಕ ಸಹಾಯ ಮಾಡಬೇಕಂತ ಇದೆ. ಅಲ್ಲಿ ಹತ್ತಿರದ ನವೋದಯ ವಿದ್ಯಾಲಯಕ್ಕೆ ಹೋದರೆ ಅಲ್ಲೂ ಸಹ ಅರ್ಜಿ ಸಲ್ಲಿಸ್ಬೋದು. ಇವಾಗೆಲ್ಲ ಮೊಬೈಲಲ್ಲೇ ಮಾಡ್ಬೋದು ನೀವು ಸ್ವಲ್ಪ ಕಷ್ಟಪಟ್ಟರೆ. ಓಕೆ, ಸೊ ಅರ್ಜಿ ಹಾಕುವ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಾಯಿತು. ಈಗ ಈ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಳಷ್ಟು ಸಿಲೆಬಸ್ಸಲ್ಲೂ ಸಹ ಬದಲಾವಣೆಗಳನ್ನು ಮಾಡಿದ್ದಾರೆ. ಹಿಂದೆ ನಡೀತಿದ್ದಂತಹ ಪರೀಕ್ಷೆ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ 40 ಪ್ರಶ್ನೆಗಳು ಬರ್ತಿದ್ವು. ಆಮೇಲೆ ಗಣಿತ ವಿಭಾಗದಲ್ಲಿ 20 ಪ್ರಶ್ನೆಗಳು ಹಾಗೂ ಭಾಷಾ ವಿಭಾಗದಲ್ಲಿ 20, ಎಲ್ಲವೂ ಸೇರಿ ಒಟ್ಟು 80 ಪ್ರಶ್ನೆಗಳಾಗ್ತಿತ್ತು. ಅಂಕಗಳು ಮಾತ್ರ 100 ಇರ್ತಿತ್ತು. ಕಾರಣ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಒಂದು ಪ್ರಶ್ನೆಗೆ 1.25 ಅಂಕಗಳು ನಿಗದಿಪಡಿಸಿದರು. ಸೊ ಒಟ್ಟಾರೆ 80 ಪ್ರಶ್ನೆಗಳಿಗೆ 1.25 ಗುಣಿಸಿದರೆ ನಿಮಗೆ 100 ಅಂಕಗಳು ಬರ್ತವೆ. ಈ ಮಾದರಿಯಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್, ಅರ್ಥಮೆಟಿಕ್ಸ್ ಸೆಕ್ಷನ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ 3 ವಿಭಾಗ ಮಾಡಿ ಪರೀಕ್ಷೆ ಮಾಡ್ತಿದ್ರು. ಆದರೆ ಈ ಒಂದು ವರ್ಷದಿಂದ ಮುಖ್ಯ ಬದಲಾವಣೆಗಳೆಲ್ಲಿದೆ ಅಂದರೆ ಗಣಿತ ವಿಭಾಗದಲ್ಲೂ ಬದಲಾವಣೆ ಇದೆ, ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲೂ ಬದಲಾವಣೆ ಇದೆ.
ಈ ಸರಿ ಪರಿಸರ ಅಧ್ಯಯನ ಅಂತ ಒಂದು ಹೊಸ ವಿಭಾಗವನ್ನು ಮೆಂಟಲ್ ಎಬಿಲಿಟಿ ಸೆಕ್ಷನ್ ಜೊತೆಗೆ ಸೇರಿಸಿದ್ದಾರೆ. ನನ್ನ ಪ್ರಕಾರ ಅದನ್ನು ಅವರು ಸಪ್ರೇಟ್ ಸೆಕ್ಷನ್ ಮಾಡಿದರೆ ಒಳ್ಳೆಯದಿತ್ತು, ಬಟ್ ಈ ಸರಿ ಈ ಥರ ಮಾಡಿದ್ದಾರೆ ಅವ್ರದ್ದೇ ಆದ ರೀತಿಯಲ್ಲಿ. 40 ಪ್ರಶ್ನೆಗಳಲ್ಲಿ 20 ಪ್ರಶ್ನೆ ಮಾನಸಿಕ ಸಾಮರ್ಥ್ಯ ವಿಭಾಗದಿಂದ ಬರುತ್ತೆ, ಮತ್ತು ಇನ್ನು ಉಳಿದ 20 ಪ್ರಶ್ನೆ ಎನ್ವಿರಾನ್ಮೆಂಟಲ್ ಸೈನ್ಸಿಂದ ಬರ್ತದೆ. ಏನಿದೆ ಅಂತ ಹೇಳ್ತೀನಿ, ಚಿಂತೆ ಬೇಡ. ಇದು ಬಹಳ ಅದ್ಭುತವಾದಂತಹ, ಬಹಳ ಸ್ವಾಗತಾರ್ಹ ಬೆಳವಣಿಗೆ. ಅಂದರೆ ಸ್ವಲ್ಪ ಮುಂಚಿತವಾಗಲೇ ಹೇಳಿಬಿಟ್ಟಿದ್ರೆ ಈ ಪಬ್ಲಿಷಿಂಗ್ ಕಂಪ್ನಿಗಳು ಮತ್ತು ಪುಸ್ತಕ ಮುದ್ರಣ ಮಾಡುವವರಿಗೆಲ್ಲ ಸಹಕಾರಿಯಾಗ್ತಿತ್ತು. ಮಕ್ಕಳಿಗೆ ಸಹಾಯವಾಗುವಂತಹ ಪುಸ್ತಕಗಳನ್ನು ಅವರು ಹೊರಡಿಸ್ತಿದ್ರು. ಭಾಳ ಲೇಟಾಗಿ ಬಂದಿರೋದ್ರಿಂದ ಮುದ್ರಣ ಮಾಡ್ತಿದ್ದಂತಹ ಭಾಳಷ್ಟು ಪುಸ್ತಕ ಬರಹಗಾರರಿಗೆ ಈ ಸಾರಿ ಪೆಟ್ಟಾಗಲಿದೆ ಅಂತ ನನ್ನ ಭಾವನೆ. ಓಕೆ, ಸೊ ವಿಭಾಗ 2 ಗಣಿತದಲ್ಲೂ ಸಹ ಭಾಳಷ್ಟು ಸಿಲೆಬಸ್ನ ಕಡಿಮೆ ಮಾಡಿದ್ದಾರೆ, ಕೆಲವೊಂದು ಎಡಿಷನ್ಸು ಸಹ ಮಾಡಿದ್ದಾರೆ. ಮತ್ತು ಲ್ಯಾಂಗ್ವೇಜಲ್ಲೂ ಸಹ ಅಂತಹ ಬದಲಾವಣೆ ಇಲ್ಲ. ಇದು ಹೇಗಿತ್ತೋ ಮುಂಚೆ ಅದೇ ರೀತಿ ಇದೆ. ಇದರಲ್ಲಿ ಬದಲಾವಣೆ ಇದೆ, ಇದರಲ್ಲೂ ಸಹ ಬದಲಾವಣೆ ಇದೆ. ಏನಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುನ್ನ ಬಹಳ ಮುಖ್ಯವಾದ ಕೆಲವು ವಿಷಯಗಳಿದ್ದಾವೆ. ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನಕಾರಾತ್ಮಕ ಅಂಕಗಳು ಯಾವುದಕ್ಕೂ ಇರುವುದಿಲ್ಲ. ಆದರೆ ಕಡ್ಡಾಯ ಕಟ್ ಆಫ್ ಇದೆ. ಇದನ್ನು ಭಾಳಷ್ಟು ಜನ ಗಮನಿಸುವುದಿಲ್ಲ. ನೀವು ರ್ಯಾಂಕಿಂಗಿಗೆ ಒಳಪಡಬೇಕು ಅಂದರೆ, ಆಯ್ಕೆ ಪಟ್ಟಿಯಲ್ಲಿ ಒಳಪಡಬೇಕು ಅಂದರೆ ಗಣಿತ ಅಲ್ಲ, ಮೆಂಟಲ್ ಎಬಿಲಿಟಿ ಮತ್ತು EVS ಅಲ್ಲಿ ಕನಿಷ್ಠ 14 ಅಂಕಗಳನ್ನು ಪಡೆದಿರಬೇಕು. ಗಣಿತದಲ್ಲಿ ಕನಿಷ್ಠ 7 ಅಂಕಗಳನ್ನು ಪಡೆದಿರಬೇಕು. ಮತ್ತು ಭಾಷಾ ಸಾಮರ್ಥ್ಯ ವಿಭಾಗದಲ್ಲಿ ಕನಿಷ್ಠ 7 ಅಂಕಗಳನ್ನು ಪಡೆದಿರಬೇಕು. ಮೆಂಟಲ್ ಎಬಿಲಿಟಿ ಮತ್ತು ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಒಟ್ಟಾರೆ 14 ಮಾರ್ಕ್ಸ್ ಇರಬೇಕು. ಅರಿಥಮೆಟಿಕ್ ಸೆಕ್ಷನಲ್ಲಿ 7 ಮಾರ್ಕ್ಸ್, ಲ್ಯಾಂಗ್ವೇಜ್ ಸೆಕ್ಷನಲ್ಲಿ 7 ಮಾರ್ಕ್ಸ್. ಸೊ ಮಿನಿಮಮ್ ಇಷ್ಟು ಸ್ಕೋರ್ ಮಾಡಿದ್ರಪ್ಪ ಅಂದರೆ ಸೆಕ್ಷನಲ್ ಕಟ್ ಆಫ್ ಈ ಸರಿಯಿಂದ ಬಂದಿದೆ. ಹಿಂದೆಲ್ಲ ಇರ್ತಿದ್ದಿಲ್ಲ ಇದು, ಬಟ್ ಈ ಸರಿ ಸೆಕ್ಷನಲ್ ಕಟ್ ಆಫ್ ಸಹ ಬಂದಿದೆ. ಸೊ ಹಾಗಾಗಿ ಇಷ್ಟಂತೂ ಕನಿಷ್ಠ ಸ್ಕೋರ್ ಮಾಡಲೇಬೇಕು ಮಗು. ಇದರ ಮೇಲೆ ಸ್ಕೋರ್ ಮಾಡಿದಾಗ ಅವರನ್ನು ಅವಾಗ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇಡ್ತಾರೆ. ಅದರಲ್ಲಿ ಯಾರು ಮೊದಲು 80 ಬಂದಿರ್ತಾರೆ, ಕ್ಯಾಟಗರಿ ವೈಸು, ರಿಸರ್ವೇಷನ್ ಕೋಟಾ ವೈಸು, ಆಗ ಅವರನ್ನು ರ್ಯಾಂಕಿಂಗ್ ಪಟ್ಟಿಗೆ ಪರಿಗಣಿಸ್ತಾರೆ. OMR ಇದು ನಾವು ಎಕ್ಸಾಮ್ ಬಂದಂಥ ಸಮಯದಲ್ಲಿ ನಾವೇ ಹೇಳ್ತೀವಿ, ತೊಂದರೆ ಇಲ್ಲ. ಒಂದು OMR ಇರ್ತದೆ, ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರೋದರಿಂದ ನೀವು ಆನ್ಸರ್ ಬರೆಯುವಂತಹ ಪರಿಸ್ಥಿತಿ ಇರೋದಿಲ್ಲ. ಅಲ್ಲಿ ನೀವು ಮಾರ್ಕ್ ಮಾಡಬೇಕಾಗತ್ತೆ, ಶೇಡ್ ಮಾಡಬೇಕಾಗತ್ತೆ. ಅದು ನೀಲಿ ಅಥವಾ ಕಪ್ಪು ಬಣ್ಣದ ಶಾಹಿಯ ಒಂದು ಬಾಲ್ ಪಾಯಿಂಟ್ ಪೆನ್ನನ್ನೇ ಬಳಸಿ ಮಾಡಬೇಕಂತ ಇರ್ತದೆ. ಪರೀಕ್ಷಾ ಸಮಯ 11:30 to 1:30 ಪ್ರತಿ ವರ್ಷ ಇದೇ ಥರ ನಡೀತಿದೆ. 2 ಗಂಟೆ ಇರುತ್ತೆ. ನೆನಪಿಡಿ, ದಿವ್ಯಾಂಗದ ಕೋಟದಲ್ಲಿ ಯಾರು ಇರ್ತಾರೆ ಮಕ್ಕಳು, ಅವರಿಗೆ 40 ನಿಮಿಷ ಹೆಚ್ಚುವರಿ ಸಮಯ ಸಿಗುತ್ತೆ. ಇದನ್ನು ದಯಮಾಡಿ ಬಳಸ್ಕೊಳ್ಳಿ, ಭಾಳ ಸಹಕಾರಿಯಾಗ್ತದೆ. ಪಠ್ಯಕ್ರಮದಲ್ಲಾದ ಬದಲಾವಣೆಗಳ ಬಗ್ಗೆ ಮಾತಾಡೋಣ. ಹಿಂದೆಲ್ಲ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ 10 ಪಾಠಗಳು ಬರ್ತಿತ್ತು. ಆದರೆ 10 ಪಾಠದಲ್ಲಿ 5 ಪಾಠಗಳನ್ನು ಕೈ ಬಿಟ್ಟಿದ್ದಾರೆ. ಯಾವುದ್ಯಾವುದಂದರೆ ಆಡ್ ಮ್ಯಾನ್ ಔಟ್, ಭಿನ್ನವಾದ ಚಿತ್ರವನ್ನು ಗುರುತಿಸುವುದು, ಫಿಗರ್ ಮ್ಯಾಚಿಂಗ್, ಚಿತ್ರವನ್ನು ಹೋಲಿಸುವುದು, ಮತ್ತು ಅನಾಲಜಿ, ಹೋಲಿಕೆ ರೂಪದ ಚಿತ್ರಗಳು, ಪಂಚ್ಡ್ ಹೋಲ್ಡ್ ಪ್ಯಾಟ್ರನ್, ಪೇಪರ್ ಕಟ್ಟಿಂಗ್ ಅಂತಲೂ ಕರಿತಿದ್ವಿ ನಾವು. ಭಾಳ ಇಷ್ಟಪಡ್ತಿದ್ರು ಮಕ್ಕಳೆಲ್ಲ ಈ ಒಂದು ಪಾಠವನ್ನು. ಸ್ಪೇಸ್ ವಿಜುವಲೈಸೇಷನ್, ಸ್ಥಳ ದೃಶ್ಯೀಕರಣ. ಈ 5 ಪಾಠಗಳನ್ನು ಈ ವರ್ಷದಿಂದ ಅವರು ಸಂಪೂರ್ಣವಾಗಿ ಕೈ ಬಿಟ್ಬಿಟ್ಟು ಕೇವಲ ಉಳಿಸಿಕೊಂಡಿರುವ ಪಾಠಗಳಂದರೆ ಪ್ಯಾಟ್ರನ್ ಕಂಪ್ಲೀಷನ್, ಫಿಗರ್ ಸೀರೀಸ್ ಕಂಪ್ಲೀಷನ್, ಜಾಮೆಟ್ರಿಕಲ್ ಫಿಗರ್ಸ್ ಕಂಪ್ಲೀಷನ್, ಮಿರರ್ ಇಮೇಜಸ್ ಅಂತ ಇರ್ತಿತ್ತು, ಮತ್ತು ಎಂಬೇಡೆಡ್ ಫಿಗರ್ ಅಂತ ಇರ್ತಿತ್ತು. ಇದರಲ್ಲಿ ಸಣ್ಣ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ಪ್ಯಾಟರ್ನ್ ಕಂಪ್ಲೀಷನಲ್ಲಿ ಬರೀ ಚಿತ್ರಗಳನ್ನಷ್ಟೇ ಕೊಡೋದಲ್ಲದೆ ಆಲ್ಫಾಬೆಟಿಕಲ್ ಮತ್ತು ನಂಬರ್ ಪ್ಯಾಟರ್ನ್ಸು ಸಹ ಕೊಟ್ಟಿದ್ದಾರೆ. ಆಲ್ಫಾಬೆಟಿಕಲ್ ಮತ್ತು ನಂಬರ್ಸ್ ಪ್ಯಾಟರ್ನ್ಸ್ ಇದು ಹೆಚ್ಚಾಗಿ ಸೈನಿಕಲ್ಲಿ ಬರ್ತಿತ್ತು ಮಕ್ಕಳೇ ಮತ್ತು ಪೋಷಕರೇ. ಸೈನಿಕ್ ಪ್ಯಾಟರ್ನಿಗೆ ಹೋಗ್ತಾ ಇದ್ದಾರೆ. ಈ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನಿಧಾನವಾಗಿ ಸೈನಿಕ್ನ ಮಾದರಿಯಲ್ಲೇ ಹೋಗ್ತಾ ಇದೆ. ನಾನು ನೋಡಿದಂತೆ ಸಂಪೂರ್ಣ ಹೋಗಿಲ್ಲ, ಬಟ್ ಒಂದು ದಿನ ಹೋಗುತ್ತೆ ಖಂಡಿತ. ಮತ್ತು ಕನ್ನಡಿ ಪ್ರತಿಬಿಂಬದ ಪಾಠದಲ್ಲಿ ಈ ಸಾರಿ ನೀರಿನ ಪ್ರತಿಬಿಂಬವನ್ನು ಸಹ ಸೇರಿಸಿದ್ದಾರೆ. ಎಂತ ಇಲ್ಲ, ಕಷ್ಟ ಏನಿಲ್ಲ, ಮಕ್ಕಳಿಗೆ ಹೇಗಿದ್ರು ಹೇಳ್ಕೊಡ್ತಿದ್ವಿ. ಕನ್ನಡಿನ ಬಲಗಡೆ ಇಡೋ ಬದಲು ಕೆಳಗಡೆ ಇಟ್ಬಿಟ್ರೆ ಅದೇ ನೀರಿನ ಪ್ರತಿಬಿಂಬ ಬಂದ್ಬಿಡುತ್ತೆ. ಸೊ ಇದು ಸ್ವಲ್ಪ ಹೊಸದು. ಇದೆರಡು ಹೊಸ ವಿಷಯಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಉಳಿದಂಥದ್ದೆಲ್ಲ ಸೇಮ್ ಇರ್ತದೆ. ಮೊದಲ 5 ಪಾಠಗಳನ್ನು ಸಿಲೆಬಸ್ಸಿಂದ ತೆಗೆದು ಹಾಕಿದ್ದಾರೆ. ಓಕೆ, ಇದು ಮುಖ್ಯವಾದಂತಹ ವಿಚಾರ ನಾವಿಲ್ಲಿ ಗಮನಿಸಬೇಕಾದದ್ದು. ಎರಡನೇದು ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಇದು ಹೊಸದು ಈ ವರ್ಷ. ಭಾಳಷ್ಟು ಮಕ್ಕಳಿಗೂ, ತರಬೇತುದಾರರಿಗೂ, ಶಿಕ್ಷಕರಿಗೂ ಎಲ್ಲರಿಗೂ ಇದು ಹೊಸ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಕಾಣ್ತಾ ಇದೆ. ಇಲ್ಲಿ ನೋಡಿದ್ರೆ ದ ನ್ಯಾಚುರಲ್ ವರ್ಲ್ಡ್, ದ ಹ್ಯೂಮನ್ ಬಾಡಿ, ಸೈನ್ಸ್ ಇನ್ ಡೈಲಿ ಲೈಫ್, ಸೋಷಿಯಲ್ ಸರೌಂಡಿಂಗ್ಸ್, ಇದೆಲ್ಲವೂ ಸೈನಿಕಲ್ಲಿ ಬರುವಂತಹ ವಿಷಯಗಳು ಈಗ ಕ್ರಮೇಣ ನವೋದಯಕ್ಕೂ ಸಹ ಸೇರ್ಪಟ್ಟಿದೆ. ಇದನ್ನು ನಾನಂತೂ ವೈಯಕ್ತಿಕವಾಗಿ
ಬಹಳ ಖುಷಿಯಿಂದ ಸ್ವಾಗತ ಮಾಡ್ತೀನಿ. ಯಾಕೆ ಸರ್, ಯಾಕೆ ಮಕ್ಕಳಿಗೆ ಕಷ್ಟ ಆಗಲ್ವಾ? ಖಂಡಿತ ಕಷ್ಟ ಆಗೋದಿಲ್ಲ. ಇದು 5ನೇ ತರಗತಿ ಮಕ್ಕಳು ಕಲಿಬೇಕಾದಂತಹ ಮುಖ್ಯ ವಿಚಾರಗಳು. ಮತ್ತು ಇನ್ನು ಹಿಂದೆಲ್ಲ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲರೂ ತರಬೇತಿಯನ್ನು ಪಡಿತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರಿತಾ ಇದ್ದಾರೆ. ಸೀಟ್ ಯಾವ ರೀತಿ ಅಲೌಟ್ ಆಗ್ತಿದೆ ಅಂದರೆ ಬೈ ಚಾನ್ಸ್ ಆಫ್ ಲಕ್, ಅದೃಷ್ಟದ ಮೇಲೆ ಆಯ್ಕೆ ಪ್ರಕ್ರಿಯೆ ಅನ್ನುವ ಮಟ್ಟಕ್ಕೆ ಕಾಂಪಿಟೇಷನ್ ಬೆಳೆದು ನಿಂತಿದೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ತರಬೇಕು ಅಂದರೆ ಈ ಥರದ ಬದಲಾವಣೆಗಳು ಅನಿವಾರ್ಯ. ಇದು ನನ್ನ ವೈಯಕ್ತಿಕ ವಿಚಾರ. ಮಕ್ಕಳು ಇದನ್ನು ಕಲಿಯೋದ್ರಿಂದ ಇನ್ನೂ ಹೆಚ್ಚಿನ ಜಾಣರಾಗ್ತಾರೆ. ಮತ್ತು ಹೋಗ್ತಾ ಇದು ಬಹುತೇಕ ಕ್ಲರಿಕಲ್ ಕಾರ್ಡರ್ ಲೆವೆಲ್, UPSC KPSC ಲೆವೆಲ್ ಮಟ್ಟಕ್ಕಂತೂ ಇರೋದಿಲ್ಲ. ಬಟ್ ಆ ಒಂದು ಮಾದರಿಯಲ್ಲೇ ಇದರ ತಯಾರಿ ಹೋಗ್ತಿರೋದು ಭಾಳ ಖುಷಿ ಕೊಡುವಂತಹ ವಿಷಯಗಳು. ಮತ್ತು ನೀವು ಕೇಳ್ತಾಯಿದ್ರಿ, ಪೋಷಕರೆಲ್ಲ ಬಹುತೇಕರು ಕೇಳ್ತಾಯಿದ್ರಿ, ಸರ್ ಯಾಕೆ ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಪಾಠ ಮಾಡ್ತಿದ್ದೀರಿ, ಯಾಕೆ ಇಂಡಿಯಾ ಇಟ್ಸ್ ಸೈಜ್ ಆ್ಯಂಡ್ ಪೊಸಿಷನ್ ಈ ಪಾಠವನ್ನು ಮಾಡ್ತಿದ್ದೀರಿ ಈ ವರ್ಷ, ಐಕನ್ ಸಿಂಬಲ್ಸ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರ ಲಾಂಛನಗಳ ಬಗ್ಗೆ ಯಾಕೆ ಪಾಠ ಮಾಡಿದ್ರಿ? ಎಲ್ಲವೂ ಇಲ್ಲಿದ್ದಾವೆ. ಸೊ ಸರ್ಪ್ರೈಸಿಂಗ್ಲಿ, ಕೋಇನ್ಸಿಡೆಂಟ್ಲಿ, ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಆರ್ ಆಲ್ಸೋ ಕಮಿಂಗ್ ಟು ನವೋದಯ ಎಂಟ್ರೆನ್ಸ್ ಎಕ್ಸಾಮ್. ದಯಮಾಡಿ ಅದನ್ನು ಓದಿಲ್ಲ ಅಂದರೆ ಇನ್ನೊಂದ್ಸರಿ ಓದ್ಕೊಂಬಿಡಿ. ಓಕೆ, ಚಾಲೋಜಿ. ಗಣಿತದಲ್ಲೂ ಸಹ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ. ದಶಮಾಂಶಗಳ ಕ್ರಿಯೆಗಳು, ಡೆಸಿಮಲ್ ಆಪರೇಷನ್ಸ್, ಭಿನ್ನರಾಶಿ ಮತ್ತು ದಶಮಾಂಶ ಕನ್ವರ್ಷನ್, ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್ ಕನ್ವರ್ಷನ್ಸು, ಲಾಭ ಮತ್ತು ನಷ್ಟ, ಪ್ರಾಫಿಟ್ ಲಾಸ್ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಹೋದ ವರ್ಷ ಏನು ಮಾಡಿದರು ಅಂದರೆ ಪ್ರಾಫಿಟ್ ಲಾಸಲ್ಲಿ ಪರ್ಸೆಂಟೇಜ್ನ ಕೈ ಬಿಟ್ಟಿದ್ರು. ಈ ಸರಿ ಪ್ರಾಫಿಟ್ ಲಾಸ್ನೇ ಕೈ ಬಿಟ್ಬಿಟ್ಟಿದ್ದಾರೆ ಒಟ್ಟಾರೆ. ಮತ್ತು ಇಷ್ಟು ವಿಷಯಗಳಲ್ಲಿ ಮತ್ತೆ ಅಡಿಷನ್ ಆಗಿದೆ. ಸಂಖ್ಯಾ ಪದ್ಧತಿಯಲ್ಲಿ ಪೂರ್ಣಗೊಳಿಸುವುದು ಅಂದರೆ ಅಪ್ರಾಕ್ಸಿಮೇಷನ್, ರೌಂಡಿಂಗ್ ಆಫ್ ಅ ನಂಬರ್ ಸಿಸ್ಟಮ್, ಆಮೇಲೆ ಅಳತೆಗಳ ಪರಿವರ್ತನೆ, ಯೂನಿಟ್ ಕನ್ವರ್ಷನ್, ಕೋನಗಳ ವಿಧಗಳು, ಅದರಲ್ಲೂ ಸಹ ಈ ಸಾರಿ ನನ್ನ ಪ್ರಕಾರ ಮ್ಯಾಪಿಂಗ್ ಬರ್ತಾ ಇದೆ, ಅಪ್ಲಿಕೇಶನ್ಸ್ ಆ್ಯಂಡ್ ಮ್ಯಾಪಿಂಗ್, ಕೋಷ್ಟಕ ಮತ್ತು ಚಿತ್ರಣ ಅಷ್ಟೇ, ಅದರ ಟೇಬಲ್ಸ್ ಮತ್ತು ಪಿಕ್ಟೋಗ್ರಾಫ್ಸ್ ಬರ್ತಾ ಇದೆ. ಈ ಥರ ಹೇಳಿದ್ರೆ ಸ್ವಲ್ಪ ನಿಮಗೆ ಅಷ್ಟು ಸ್ಪಷ್ಟನೆ ಸಿಗೋದಿಲ್ಲ. ನೀವು ಇಲ್ಲಿ ನೋಡಬೇಕಾಗ್ತದೆ. ಇದು ಲಾಸ್ಟ್ ಇಯರ್ ಸಿಲೆಬಸ್ ಇದೆ, ಇದು ಈ ವರ್ಷದ ಸಿಲೆಬಸ್ ಇದೆ. ಲಾಸ್ಟ್ ಇಯರ್ ಸಿಲೆಬಸ್ ಟು ಈ ವರ್ಷದ ಸಿಲೆಬಸ್ಸಿಗೆ ನೀವು ನೋಡಿದ್ರೆ ಫಸ್ಟ್ ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮಲ್ಲಿ ಇನ್ಕ್ಲೂಡಿಂಗ್ ಅಸೆಂಡಿಂಗ್, ಡಿಸೆಂಡಿಂಗ್, ನಿಯರೆಸ್ಟ್ ಆ್ಯಂಡ್ ರೌಂಡಿಂಗ್ ಆಫ್ ನಂಬರ್ಸ್ ಇದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದನ್ನು ಮೊದಲು ಅಪ್ರಾಕ್ಸಿಮೇಷನ್ ಆಫ್ ನಂಬರ್ ಅಂತ ಕರಿತಿದ್ರು, ಆದರೆ ಇದನ್ನು ಫಸ್ಟ್ ಪಾಠದಲ್ಲಿ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರಾಗಿ. 4 ಫಂಡಮೆಂಟಲ್ ಆಪ್ರೇಷನ್ಸ್ ಇಲ್ಲಿದೆ. 4 ಫಂಡಮೆಂಟಲ್ ಆಪ್ರೇಷನ್ಸ್ ಇದೆಯಾ? ಇದೆ, ಇಲ್ಲಿದೆ, ಕರೆಕ್ಟ್. ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್ ಸೇಮ್ ಇದೆ. ಡೆಸಿಮಲ್ಸ್ ಫಂಡಮೆಂಟಲ್ ಆಪ್ರೇಷನ್ಸ್ ಅಂತ ಇದನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ. ಕನ್ವರ್ಷನ್ ಟು ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್ಸ್ ಆ್ಯಂಡ್ ವೈಸ್ ವರ್ಸ ಇದನ್ನು ಸಹ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ. ಓಕೆ, ಆಮೇಲೆ ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ ಎಲ್ಲ ಇದೆ. ಆದರೆ ಜೊತೆಗೆ ಆ್ಯಂಡ್ ಯೂನಿಟ್ ಕನ್ವರ್ಷನ್ ಇದನ್ನು ಆ್ಯಡ್ ಮಾಡಿದ್ದಾರೆ, ಇದನ್ನು ಸೇರಿಸಿದ್ದಾರೆ. ಫ್ರ್ಯಾಕ್ಷನ್ಸ್ ಆ್ಯಂಡ್ ಫಂಡಮೆಂಟಲ್ ಆಪ್ರೇಷನ್ಸ್ ಇದರಲ್ಲಿದೆ. ಬಟ್ ಅನ್ಲೈಕ್ ಫ್ರ್ಯಾಕ್ಷನಿಗೆ ಡಿವಿಷನ್ ಆಫ್ ಫ್ರ್ಯಾಕ್ಷನಲ್ ನಂಬರ್ಸ್ ನಾಟ್ ಇನ್ಕ್ಲೂಡೆಡ್. ಛೇದಗಳು ಬೇರೆ ಇದ್ದಾಗ ಅದನ್ನು ಭಾಗಾಕಾರ ಮಾಡೋದನ್ನು ತೆಗೆದಿದ್ದಾರೆ ಕಂಪ್ಲೀಟಾಗಿ. ಸೊ ಇದು ಸೇಮ್ ಇದೆ. ಪ್ರಾಫಿಟ್ ಲಾಸ್ನ ಕೈಬಿಟ್ಟಿದ್ದಾರೆ. ಪ್ರಾಫಿಟ್ ಲಾಸ್ ಈ ಪಾಠವನ್ನು ಸಹ ಕೈಬಿಟ್ಟಿದ್ದಾರೆ. ಪೆರಿಮೀಟರ್ ಆ್ಯಂಡ್ ಏರಿಯಾ ಇರ್ತದೆ, ಸೇಮ್ ಇದೆಯಾ? ರೈಟ್, ಸೇಮ್ ಇದೆ. ಟೈಪ್ಸ್ ಆಫ್ ಆ್ಯಂಗಲ್ ಆ್ಯಂಡ್ ಸಿಂಪಲ್ ಅಪ್ಲಿಕೇಶನ್ಸ್, angles, where are you? Types of angles and its simple applications including directions and mapping. ಅಂದರೆ ರಾಹುಲ್ ಪೂರ್ವಕ್ಕೆ 5 ಕಿಲೋಮೀಟರ್ ನಡೆದನು ಮತ್ತು ಉತ್ತರಕ್ಕೆ ಇಷ್ಟು ಕಿಲೋಮೀಟರ್ ನಡೆದನು, ಹಾಗಾದರೆ ಮನೆಯಿಂದ ಅವನು ಇರುವ ಜಾಗಕ್ಕೆ ಎಷ್ಟು ಕಿಲೋಮೀಟರ್, ಈ ಥರ ಡೈರೆಕ್ಷನ್ಸ್ ಆ್ಯಂಡ್ ಮ್ಯಾಪಿಂಗ್ ಇದು ಸೈನಿಕಲ್ಲಿ ಬರ್ತದೆ. ಸೊ ಅದನ್ನು ಸಹ ಈ ಸಾರಿ ನವೋದಯದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಡೇಟಾ ಅನಾಲಿಸಿಸ್, ಬಾರ್ ಗ್ರಾಫ್, ಡಯಾಗ್ರಾಮ್ ಮತ್ತು ಲೈನ್ ಚಾರ್ಟ್ ಇರ್ತಿತ್ತು. ಈ ಸಾರಿ ಟೇಬಲ್ ಮತ್ತು ಪಿಕ್ಟೋಗ್ರಾಫ್, ಅಷ್ಟೇನು ಕಷ್ಟ ಆಗಲಿಕ್ಕಿಲ್ಲ ಮಕ್ಕಳಿಗೆ, ಅದು ಇನ್ನೂ ಸುಲಭ ಆಗ್ತದೆ. ಇಷ್ಟು ಮುಖ್ಯ ಬದಲಾವಣೆಗಳನ್ನು ಲಾಸ್ಟ್ ಇಯರ್ ಸಿಲೆಬಸ್ಗೂ ಈ ವರ್ಷದ ಸಿಲೆಬಸ್ಗೂ ಮಾಡಿದ್ದಾರೆ. ಸೊ ಸ್ಕ್ರೀನ್ಶಾಟ್ ಬಗ್ಗೆ ಚಿಂತೆ ಬೇಡ, ನಾನು ನಿಮಗೆ PDF ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಅದನ್ನು ಅಲ್ಲಿಂದನೇ ಪಡಿಬೋದು. ಅರ್ಥಮೆಟಿಕ್ ಟೆಸ್ಟಲ್ಲೂ ಸಹ ಒಂದು ನನಗೆ ಲೋಪ ಕಂಡು ಬಂದಿದ್ದೇನಪ್ಪ ಅಂದರೆ ನವೋದಯದ ಮಾಹಿತಿ ಪುಸ್ತಿಕೆಯಲ್ಲಿ ಆಲ್ 20 ಕ್ವೆಶನ್ಸ್ ಆಫ್ ದಿಸ್ ಟೆಸ್ಟ್, ಒಟ್ಟು 20 ಪ್ರಶ್ನೆಗಳು ಬರ್ತವೆ, ವಿಲ್ ಬಿ ಬೇಸ್ಡ್ ಆನ್ ದ ಫಾಲೋಯಿಂಗ್ 12 ಟಾಪಿಕ್ಸ್ ಅಂತ ಹೇಳಿದ್ದಾರೆ. ಆದರೆ ಕೆಳಗೆ ನೋಡಿದ್ರೆ ಕೇವಲ 9 ಟಾಪಿಕ್ಸ್ ಇದೆ. ಹಿಂದೆ ಹೇಳಿದ್ವಿ ನಾವು, ಇಲ್ಲೇ ತೋರಿಸಿದ್ದೇನೆ ನಾನು. ಒಟ್ಟಾರೆ ಈ ವರ್ಷ ಬರುವುದು 9 ಟಾಪಿಕ್ಸ್ ಅಂತ ಹೇಳಿದ್ದಾರೆ ಈ ವರ್ಷದ ಸಿಲೆಬಸ್ ಪ್ರಕಾರ. ಹೋದ ವರ್ಷ 12 ಇತ್ತು, ಈ ವರ್ಷ 9 ಇದೆ. ಹಾಗಿದ್ರೆ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಸ್ವಲ್ಪ ಗೊಂದಲ ಆಗ್ಬೋದು ಓದುವವರಿಗೆ. ನನ್ನ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಈ ಕಂಟೆಂಟ್ನ ಚೇಂಜ್ ಮಾಡಿದ್ದಾರೆ, ಬಟ್ ಅದರ ಮೇಲಿದ್ದ ಹೆಡರ್ನ ಚೇಂಜ್ ಮಾಡಿಲ್ಲ ಅಂತ ಅನ್ನಿಸ್ತದೆ. ಸೊ ಇದನ್ನು 9 ಮಾಡಬೇಕಿತ್ತು, ಅವರು 12 ಮಾಡಿದ್ದಾರೆ ಅಂತ ಈ ರೀತಿ ಲೋಪ ಇದೆ ಅಂತ ನನಗೆ ಅನ್ನಿಸ್ತದೆ. ಸರ್ ಡೆಸಿಮಲ್ಸ್ ಇಲ್ಲ,
ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳ್ತಾ ಇಲ್ಲ ಕರೆಕ್ಟಾಗಿ. ಹಾಗಿದ್ಮೇಲೆ ಈ ಪಾಠಗಳನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೋದು ಮಕ್ಕಳು? ಪೆರಿಮೀಟರ್ ಮತ್ತು ಏರಿಯಾ ಜೊತೆಗೆ ಯೂನಿಟ್ ಕನ್ವರ್ಷನ್ಸ್ ಮಕ್ಕಳೇ ನನ್ನ ಪ್ರಕಾರ ಡೆಸಿಮಲ್ಸ್ನ ಸಂಪೂರ್ಣವಾಗಿ ಕಲ್ತ್ಬಿಡಿ, ಫ್ರ್ಯಾಕ್ಷನ್ಸ್ನು ಸಹ ಸಂಪೂರ್ಣವಾಗಿ ಕಲ್ತ್ಬಿಡಿ. ಪೂರ್ಣತೆಯಿಂದ ನಮ್ಮ ಪೂರ್ಣ ಸಿದ್ಧಿ ಆಗ್ತದೆ. ಇವರ ಸಿಲೆಬಸ್ ಪ್ರಕಾರ ಹೋದರೆ ಸ್ವಲ್ಪ ಸಮಸ್ಯೆ ಲೋಪ ಇದೆ. ಯಾಕಂದರೆ ಲಾಸ್ಟ್ ಇಯರು ಕೆಲವೊಂದು ಪಾಠಗಳು ಬರಲ್ಲ ಅಂತ ಹೇಳಿದರು, ಅದಾಗಿಯೂ ಸಹ ಎಕ್ಸಾಮಿನೇಷನಲ್ಲಿ 2 ಕ್ವಶನ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಕ್ಲಾಸಲ್ಲಿ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಅದನ್ನು ಸಂಪೂರ್ಣವಾಗಿ ಪಾಲಿಸ್ಬಿಡಿ. ಓಕೆ, ಸರಿ, ಇದೊಂದು ಲೋಪ ಇತ್ತು. ಪ್ಯಾಸೇಜಸ್ಸಲ್ಲಿ ಅಂತಹ ಬದಲಾವಣೆ ಏನಿಲ್ಲ. ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಬಗ್ಗೆ ಏನು ಅವ್ರು ಟೆಸ್ಟ್ ಮಾಡ್ತಿದ್ರು ಅದನ್ನೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಒಂದು ವಿಷಯ ನಾನು ನಿಮಗೆ ಸರಿಯಾಗಿ ತಿಳಿಸ್ಲಿಲ್ಲ. ಏನಪ್ಪ ಅಂದರೆ, ಪರಿಸರ ಅಧ್ಯಯನದ ವಿಷಯಕ್ಕೆ ಬಂದಾಗ ಇದರಲ್ಲಿ ಒಟ್ಟು 15 ಪ್ರಶ್ನೆಗಳು ನೇರವಾಗಿ ನಿಮಗೆ ಪರಿಸರ ಅಧ್ಯಯನದ ಈ ಒಂದು ವಿಷಯಗಳ ಮೇಲೆ ಇರ್ತದೆ. ಇನ್ನು 5 ಪ್ರಶ್ನೆಗಳು ಪರಿಸರ ಅಧ್ಯಯನದ ಮೇಲೆ ಬರುವ ಒಂದು ಗದ್ಯ ಭಾಗವನ್ನು ಆಧರಿಸಿಯೇ ಕೊಟ್ಟಿರ್ತಾರೆ. ಒಟ್ಟಾರೆ ಈ ವರ್ಷದ ಪ್ರವೇಶ ಪರೀಕ್ಷೆಯಲ್ಲಿ 4 passages ಫ್ರಮ್ ದ ಲ್ಯಾಂಗ್ವೇಜ್ ಸೆಕ್ಷನ್ ಆ್ಯಂಡ್ 1 more passage ಫ್ರಮ್ ದಿ ಎನ್ವೈರ್ಮೆಂಟಲ್ ಸೆಕ್ಷನ್. ಒಟ್ಟಾರೆ 5 ಗದ್ಯ ಭಾಗಗಳು ನಿಮಗಾಗಿ ಪರೀಕ್ಷೆಯಲ್ಲಿ 2 ಗಂಟೆಗಾಗಿ ಕಾಯ್ತಾ ಇರುತ್ತೆ. ನಿಮಗಾಗಿ ಅಂದರೆ ಮಕ್ಕಳಿಗೆ. ಆಲ್ ರೈಟ್. ಸೊ ಪ್ಲಸ್ ಇನ್ನು 5 more questions that will be based on a passage related to environmental science. ಇದನ್ನು ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಕರಿಬೇಡಿ, ಸುಮ್ಮನೆ ಇದನ್ನು GK ಅಂತ ಕರೆದುಬಿಡಿ. ಎಲ್ಲಿ ಪರಿಸರ ಅಧ್ಯಯನದಲ್ಲಿ ಮಾನವನ ಶರೀರದ ಬಗ್ಗೆ ಎಲ್ಲಿ ಬರ್ತದೆ, ಇದು ವಿಜ್ಞಾನದಲ್ಲಿ ಬರ್ತದೆ. ಮತ್ತು ಈ ಸೋಷಿಯಲ್ ಸರೌಂಡಿಂಗ್ಸ್ ಇದೆಲ್ಲ ಭೂಗೋಳಶಾಸ್ತ್ರದಲ್ಲಿ ಬರ್ತದೆ. ಒಟ್ಟಾರೆ ಇದಕ್ಕೆ GK ಅಂತ ಕರೆದ್ರೂ ತಪ್ಪೇನೂ ಇಲ್ಲ. ಸೊ ಇದಕ್ಕೆ ಇದುವರೆಗೂ ಪರೀಕ್ಷೆಗೆ ಅರ್ಜಿ ಹಾಕೋದು ಹೇಗೆ, ಅರ್ಜಿ ಪ್ರಕ್ರಿಯೆ ಏನಿರ್ತದೆ, ಸೆಲೆಕ್ಷನ್ ಪ್ರೊಸೆಸ್ ಏನು, ಮತ್ತು ಎಲ್ಲ ನೋಡಿದ್ದೀವಿ. ಲಾಸ್ಟ್ ಡೇಟು, ಕಟ್ ಆಫ್ ಡೇಟ್ಸು, ರಿಸಲ್ಟ್ ಡೇಟು ಎಲ್ಲ ನೋಡಿದ್ವಿ. ಈಗ ನಂತರ ಇದು ತಯಾರಿಯ ವಿಷಯಕ್ಕೆ ಬಂದರೆ, ಈಗಾಗಲೇ ನಾವು 1 ತಿಂಗಳಾಗಿದೆ ನಮ್ಮ ಆನ್ಲೈನ್ ತರಗತಿಗಳು ಶುರುವಾಗಿ. ಈಗಲೂ ತಡವೇನಿಲ್ಲ. ನಮ್ಮೆಲ್ಲ ತರಗತಿಗಳ ರೆಕಾರ್ಡಿಂಗ್ ಕ್ಲಾಸ್ ಸಿಗ್ತದೆ. ಡೌಟ್ಸ್ ಇರೋದಕ್ಕೆ ಲೈವ್ ಕ್ಲಾಸಸ್ ಸಹ ಏರ್ಪಡಿಸ್ತಾ ಇರ್ತೀವಿ. ಸೊ ಇದರೊಂದಿಗೆ ನಿಮ್ಮ ತಯಾರಿಯನ್ನು ನಿಮ್ಮ ಪರೀಕ್ಷಾ ತಯಾರಿಯನ್ನು ನೀವು ಬಹಳ ಚೆನ್ನಾಗಿ ವೇಗಗೊಳಿಸ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಭ್ಯಾಸ ಮಾಡಲು ನೀವು ಇಚ್ಛಿಸಿದ್ದೀರಾ ಅಂದರೆ ಖಂಡಿತ ಯು ಕ್ಯಾನ್ ಜಾಯ್ನ್ ಅಸ್. ನಮ್ಮ ತರಗತಿಗಳ ಹೆಸರು ಈಸಿ ಪೀಸಿ ಕ್ಲಾಸಸ್. ಯು ಕ್ಯಾನ್ ಆಲ್ವೇಸ್ ಜಾಯ್ನ್ ಅಸ್. ನಮ್ಮ ತರಗತಿಯ ಶುಲ್ಕ ಬಹಳ ಕಡಿಮೆ ಇಟ್ಟಿದ್ದೀವಿ, ಆದಷ್ಟು ಕಡಿಮೆ ಮಾಡಿದ್ದೀವಿ. ಹಿಂದಿನ ವರ್ಷ ಇದು ಸುಮಾರು 12,000 ಇತ್ತು. ಈ ವರ್ಷ ಫ್ಲ್ಯಾಟ್ ಡಿಸ್ಕೌಂಟ್ 3,000 ರೂಪಾಯಿ, ಅಂದರೆ 2,999 rupees ಪ್ಲಸ್ 18% GST. ಇದರಲ್ಲಿ ನಿಮಗೆ ರೆಗ್ಯುಲರ್ ಕ್ಲಾಸ್ ಸಿಗ್ತದೆ, ಕ್ಲಾಸ್ ರೆಕಾರ್ಡಿಂಗ್ಸು ಸಹ ಸಿಗುತ್ತೆ. ಕ್ಲಾಸಲ್ಲಿ ನಡೆದಂತಹ ವಿಷಯದ PDF ಸಹ ನಮ್ಮ ಆ್ಯಪಲ್ಲಿ ಸಿಗ್ತದೆ. ಚಾಪ್ಟರ್ ವೈಸ್ ಟೆಸ್ಟ್ ಸೀರೀಸು ಸಹ ಇರ್ತದೆ. ಪ್ರತಿಯೊಂದು ಚಾಪ್ಟರ್ ಮೇಲೆ ರಿವಿಷನ್ ಟೆಸ್ಟ್ಗಳು ನಡೀತಿರ್ತವೆ. ಪರೀಕ್ಷಾ ಕೊನೆಯ ಅವಧಿಯಲ್ಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು, ಸಂಪೂರ್ಣ ಅವಧಿಯ ಮಾಕ್ ಟೆಸ್ಟ್ಗಳು ನಡೀತದೆ. ಇದರ ವ್ಯಾಲಿಡಿಟಿ ನಿಮಗೆ 1 ವರ್ಷ ಇರುತ್ತೆ. ನವೋದಯ ಎಕ್ಸಾಮ್ ಮುಗಿಯೋವರೆಗೂ, ಮೊರಾರ್ಜಿ ಎಕ್ಸಾಮ್ ಮುಗಿಯೋವರೆಗೂ, ಸೈನಿಕ ಪ್ರವೇಶ ಪರೀಕ್ಷೆ ಮುಗಿಯೋವರೆಗೂ. ಮತ್ತು ನಮ್ಮ ತರಗತಿಗಳು ವಿ ಆಲ್ವೇಸ್ ಅಪ್ರೋಚ್ ವಿತ್ ಇಂಟಿಗ್ರೇಟೆಡ್ ಕಂಟೆಂಟ್ಸ್. ಇಂಟಿಗ್ರೇಟೆಡ್ ಸಿಲೆಬಸ್ ಅಪ್ರೋಚ್ ಇದೆ. ಮ್ಯಾಥಮೆಟಿಕ್ಸಲ್ಲೂ ಸಹ GKನ ಬಳಸ್ತೀವಿ, GKಯಲ್ಲೂ ಸಹ ಮ್ಯಾಥಮೆಟಿಕ್ಸ್ನ ಬಳಸೋದು. ಈ ರೀತಿ 2 ಕಡೆಯಿಂದ ನಾವು ಅಪ್ರೋಚ್ ಮಾಡೋದ್ರಿಂದ ಮಕ್ಕಳಿಗೆ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಆಗುವ ರೀತಿಯಲ್ಲಿ ನಾವು ತಯಾರು ಮಾಡಿದ್ದೀವಿ. ಆಸಕ್ತರು ಕೆಳಗೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿಬಿಡಿ. ನಿಮಗೆ ಇದಕ್ಕೆ ಬೇಕಾಗುವ ಸಂಪೂರ್ಣ ಡೀಟೇಲ್ಸ್ನ ನಾವು ಮತ್ತೆ ಕಳಿಸ್ಕೊಡ್ತೇವೆ. ಸರಿ ಮಕ್ಕಳೇ, ಆಲ್ ರೈಟ್. ಸೊ ಇಷ್ಟು ಇವತ್ತಿನ ವಿಷಯವಾಗಿತ್ತು. ಯಾರಿಗಾದರೂ ಇನ್ನೂ ಏನಾದರೂ ಪ್ರಶ್ನೆ ಕೇಳೋದು ಬಯಕೆ ಇದ್ದರೆ, ಪೋಷಕರಿಗೆ ಗೊಂದಲ ಇದ್ದರೆ, ನೀವು ಬೆಸ್ಟ್ ಏನು ಮಾಡ್ಬೋದು ಅಂದರೆ, ನನಗೆ ಕರೆ ಮಾಡಲಿಕ್ಕೆ ಹೋಗಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ. ಮತ್ತು ಇತರೆ ಪೋಷಕರಿಗೆ ಏನಾದರೂ ಅವರು ಹಾಕಿರುವ ಕಮೆಂಟ್ ಬಗ್ಗೆ ಉತ್ತರ ಗೊತ್ತಿದ್ದರೆ ನೀವು ಸಹ ಅದರಲ್ಲಿ ಭಾಗವಹಿಸಿ. ಕಮೆಂಟ್ ಸೆಕ್ಷನಲ್ಲಿ ಹಾಕೋದ್ರಿಂದ ನಿಮ್ಮ ಪ್ರಶ್ನೆಯನ್ನು, ಅದೇ ಪ್ರಶ್ನೆ ಬೇರೆ ಪೋಷಕರಿಗೂ ಸಹ ಇತ್ತಪ್ಪ ಅಂದರೆ ಅದು ಅಲ್ಲೇ ನಿವಾರಣೆ ಆಗ್ತದೆ. ಮತ್ತು ಎಲ್ಲರಿಗೂ ಮಾಹಿತಿ ದೊರೆಯುತ್ತದೆ ಚೆನ್ನಾಗಿ. ನನ್ನ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ತಮ್ಮನ್ನು ಭಾಳ ಸ್ಪಷ್ಟವಾಗಿ ತಲುಪಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಈಸಿ ಪೀಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.